4ನೇ ಮಂತ್ರವನ್ನು ಓದಿ ಬಿಟ್ಟಿದ್ದೆ. ಆ ಮಂತ್ರದ ಅರ್ಥವನ್ನ ಈಗ ನೋಡ್ರಿ. Of the 6 disciples, the first one by name Kapandi Katyayana has approached the Guru by name Pippalada. 6 ಮಂದಿ ಶಿಷ್ಯರಲ್ಲಿ ಆ ಕೊನೆಯವಾದಂತಹ ಏನ್ ಹೆಸರು ಏನೇ ಬಂದಿತ್ತಲ್ಲ, ಕಾತ್ಯಾಯನ ಗೋತ್ರದ ಕಪಂದಿನಿ ಅನ್ನುವಂತವ ಮೊದಲ ಗುರುವಿನ ಹತ್ರ ಪ್ರಶ್ನೆ ಮಾಡ್ತಾನೆ. ಗುರುಗಳು ಯಾರು ಅಂದ್ರೆ ಪಿಪ್ಪಲಾದ ಋಷಿಗಳು. Remembering the name of the 6 disciples may be difficult. Here there is only one Guru. Avari Madhramavadu. We can try to remember Pippaladi during Prashnopanishad classes. And he asked the question, how do the Praja and all the lower beings come into existence? ಆ ಪಿಪ್ಪಲಾದ ಋಷಿಗಳಿಗೆ ಕಬಂದಿ ಕೇಳ್ತಾನ ಪ್ರಶ್ನೆ. ಏನ್ ಕೇಳ್ತಾನ ಪ್ರಶ್ನೆ ಅಂತಂದ್ರ, ಜೀವರುಗಳನ್ನ ಸೃಷ್ಟಿ ಹೆಂಗ್ ಮಾಡಿದ ಆ ಪ್ರಜಾಪತಿ, ಮನುಷ್ಯರನ್ನ ಮತ್ತು ಈ ಕೆಳಗಿನ ಜಾತಿಯ ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಕ್ರಿಮಿಗಳನ್ನ, ಕೀಟಗಳನ್ನ ಹೆಂಗ ರಚಿಸಿದ, ಅವು ಹೆಂಗ ಅಸ್ತಿತ್ವಕ್ಕೆ ಬಂದು, ಜೀವ ಹೆಂಗ ತುಂಬತಾವಕ್ಕ, ಕಳೆ ಹೆಂಗ್ ತುಂಬ್ತವು. ಅಂಡ್ ದೇರ್ ಫೋರ್ ಜೀವ ಸೃಷ್ಟಿ ಇಸ್ ಗೋಯಿಂಗ್ ಟು ಬಿ ಟಾಕ್ಡ್ ಅಬೌಟ್. ಇಲ್ಲಿ ಜೀವ ಸೃಷ್ಟಿಯನ್ನು ಕುರಿತು ಇಲ್ಲಿ ಪ್ರಶ್ನೆ ಮಾಡಿದ ನಾವು. ಜಗತ್ತಿನ ಸೃಷ್ಟಿ ಕುತ್ಕೊಂಡು ಕೇಳಿಲ್ಲ, ನಾವು ಜೀವ ಸೃಷ್ಟಿ ಕುತ್ಕೊಂಡು ಕೇಳ್ಯಾನ ಪ್ರಶ್ನೆ. From Hiranyagarbha, otherwise known as Prajapati, said, and in the last class, Prajapati, after tapas and visualization, desired to generate a universe. And we saw the purpose is all the jivas have got punyam and papam. They have to be exhausted, and for exhausting pleasure and pain experiences are required. And they can take place only if there is a world and also there is a body. ಅಲ್ಲಿ ಏನ್ ಹೇಳಿದ್ರು ಪ್ರಜಾಪತಿಯವರು ಅಂತಂದ್ರ, ಈಶ್ವರ ಅಥವಾ ಹಿರಣ್ಯಗರ್ಭ, ಆ ಪ್ರಜಾಪತಿ ಏನ್ ಮಾಡಿದ ಅಂದ್ರೆ ತಪಸ್ಸು ಮಾಡಿದ್ರು. ಅವ್ರು ತಪಸ್ಸು ಮಾಡಿದ್ರು. ಅದು ಹೆಂಗ ತಪಸ್ಸು? ಜ್ಞಾನಮಯ ತಪಸ್ಸು. ಅಲ್ಲಿ ಏನ್ ಮಾಡಿದ್ರು? ತಪಸ್ ತಪ್ತವಾ ಸ ಅಸೃಜತ, ಸೃಷ್ಟಿ ಮಾಡಿದ. ಏನ್ ಸೃಷ್ಟಿ ಮಾಡಿದ? ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮೊದಲು. ಯಾಕಂದ್ರೆ ಜೀವಿಗಳ ಭೋಗ ಆಗ್ಬೇಕಂದ್ರೆ ಜಗತ್ತು ಬೇಕಾಗ್ತದೆ. ಅದಕ್ಕೆ ಜೀವಿಗಳ ಸೃಷ್ಟಿ ಮಾಡೋಕ್ಕಿಂತ ಮೊದಲ ಜಗತ್ತನ್ನು ಸೃಷ್ಟಿ ಮಾಡಬೇಕಾಗ್ತದೆ. ಯಾಕಪ್ಪ ಅಂತಂದ್ರ ಆ ಪುಣ್ಯ ಪಾಪಗಳನ್ನೇನು ಅವು ಜೀವಿಗಳ ಅವುಗಳ ಕರ್ಮ ಉದ್ಯುಕ್ತ ಆಗ್ಯದ, ಫಲ ಕೊಡ್ಲಿಕ್ಕೆ ತಯಾರಾಗೈತಿ ಅಂದಾಗ ಅಲ್ಲಿ ಜಗತ್ತು ಉತ್ಪತ್ತಿ ಆಗ್ಬೇಕಾಗ್ಯದ. ಅವರ ಜೀವಿಗಳ ಕರ್ಮಗಳ ಅವು ಕರ್ಮಗಳನ್ನ ಭೋಗದಿಂದ ಅವು ನಾಶ ಆಗ್ಬೇಕಾಗ್ಯದ. ಭೋಗ ಇಲ್ದ ಅವು ನಾಶ ಆಗೋದಿಲ್ಲ. ಆ ಭೋಗಕ್ಕಾಗಿ ಆ ಜೀವಿಗಳನ್ನ ಉತ್ಪತ್ತಿ ಮಾಡ್ಬೇಕಾಗಿದೆ. ಆ ಉತ್ಪತ್ತಿ ಮಾಡ್ಲಿಕ್ಕೆ ಬೇಕಾದಂತ ಸಲಕರಣೆ ಜಗತ್ತನ್ನ ಸೃಷ್ಟಿ ಮಾಡಬೇಕಾಗಿದೆ. ದೇ ಹ್ಯಾವ್ ಟು ಬಿ ಎಕ್ಸಾಸ್ಟೆಡ್. ಅಲ್ಲ ಕರ್ಮಗಳು ಏನಾದವು ಭೋಗದಿಂದ ಅವು ನಾಶ ಆಗ್ಬೇಕಾಗಿದೆ. ಅಂಡ್ ಫಾರ್ ಎಕ್ಸಾಸ್ಟಿಂಗ್ ಪ್ಲೆಜರ್ ಅಂಡ್ ಪೇನ್ ಎಕ್ಸ್ಪೀರಿಯನ್ಸಸ್ ಆರ್ ರಿಕ್ವೈರ್ಡ್. ಆ ಭೋಗ ವ್ಯವಸ್ಥೆ ಆಗ್ಬೇಕಂದ್ರೆ ಜಗತ್ತು ಬೇಕಾಗ್ತದೆ, ಅಲ್ಲೇ ಸುಖ ದುಃಖಗಳಾಗಬೇಕಾಗ್ತದೆ. ಅಂಡ್ ದೇ ಕ್ಯಾನ್ ಟೇಕ್ ಪ್ಲೇಸ್ ಓನ್ಲಿ ಇಫ್ ದೇರ್ ಈಸ್ ಎ ವರ್ಲ್ಡ್. ಆ ಜಗತ್ತಿದ್ರೆ ಮಾತ್ರ ಇಲ್ಲಿ ಏನಾಗ್ತದೆ? ಭೋಗದ ವ್ಯವಹಾರ ಆಗ್ತದೆ. ಅಂಡ್ ದೇರ್ ಆರ್ ಶುಡ್ ಬಿ ಬಾಡಿ ಆಲ್ಸೋ. ಅಂದ್ರೆ ಶರೀರಗಳು ಇರಬೇಕು, ಜಗತ್ತು ಇರಬೇಕು, ಅಂದ್ರೆ ಭೋಗ ನಡೀತದ. ಓನ್ಲಿ ಬೈ ಬಾಡಿ ವರ್ಡ್ ಇಂಟ್ರಾಕ್ಷನ್ ಪ್ಲೆಜರ್ಸ್ ಅಂಡ್ ಪೇನ್ ಕ್ಯಾನ್ ಬಿ ಗೇನ್ಡ್. ಶರೀರ ಇರಬೇಕು, ಜೀವಿಗಳಿಗೆ ಒಂದು ಶರೀರ ಇರಬೇಕು, ಭೋಗ ಮಾಡ್ಲಿಕ್ಕೆ ಒಂದು ಜಗತ್ತಿರಬೇಕು, ವಿಷಯಗಳಿರಬೇಕು. ಅವಾಗ ಆ ವಿಷಯಗಳ ಭೋಗದಿಂದ ಏನಾಗ್ತದೆ? ಆ ಕರ್ಮಗಳು ಭೋಗದಿಂದ ನಾಶ ಆಗ್ತವೆ. ಪ್ಲೆಜರ್ ಅಂಡ್ ಪೇನ್ಸ್ ಕ್ಯಾನ್ ಬಿ ಗೇನ್ಡ್ ಅಂಡ್ ಓನ್ಲಿ ಥ್ರೂ ದ್ಯಾಟ್ ಅವರ್ ಕರ್ಮ ಕ್ಯಾನ್ ಬಿ ಎಕ್ಸಾಸ್ಟೆಡ್. ಕರ್ಮಗಳ ನಾಶ ಆಗುವಂತ ಒಂದು ವಿಧ ಇದು. ಭೋಗದಿಂದ ನಾಶ ಆಕಾವ ಅಂತ ತಿಳ್ಕೊಂಡಾರ ಇವ್ರು. ಅದು ಏನಾಗತ್ತೆ ಅನ್ನೋದು ನಮ್ಮ ವೇದಾಂತ ಬಲ್ಲವ್ರಿಗೆ ಗೊತ್ತದೆ. ಒಂದು ಕರ್ಮ ಮಾಡೋದ್ಲೇನ 10 ಕರ್ಮಗಳು ನಮ್ಗೆ ಮಾಡ್ಬೇಕನ್ನಿಸ್ತದ. ಆ 10 ಕರ್ಮಗಳನ್ನಾಗಿಂದ 100 ಕರ್ಮಗಳಿಗೆ ವಾಸನ ಉಳಿತದ. ಹಂಗ ವಾಸನೆಗಳು ಬೆಳ್ಕೊಂತ ಹೋಗ್ತಾವ. ಅದು ಎಂದೂ ಮುಗಿಲಾರದ ಕಥೆ ಆಗ್ತೈತೆ ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಆ ಕರ್ಮದ ಭೋಗದಿಂದ ನಾಶ ಆಗ್ತದ ಅಂತ ತಿಳ್ಕೊಂಡು ಭೋಗಶೀಲಕ್ಕೆ ಕರ್ಮವನ್ನ ಆ ಜೀವಿಗಳ ಕರ್ಮ ಕೊಡ್ಲಿಕ್ಕೆ ಅದು ಉದ್ಯುಕ್ತ ಆಗ್ಯದ, ಫಲ ಕೊಡ್ಲಿಕ್ಕೆ ಉದ್ಯುಕ್ತ ಆಗ್ಯದ. ಅದಕ್ಕೆ ಜೀವಿಗಳು ಏನು ಹುಡ್ತಾರಪ್ಪ ಅಂದಾಗ ಅವ್ರಿಗೆ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾಗ್ಯದ. ಅದಕ್ಕೆ ಪ್ರಜಾಪತಿ ಏನ್ ಮಾಡಿದ್ರು? ತಪಸ್ಸು ಮಾಡಿದ್ರು. ಆ ತಪಸ್ಸಿನ ಫಲವಾಗಿ ಜಗತ್ತು ಸೃಷ್ಟಿ ಆಯ್ತು. ಮುಂದೆ ಜೀವಿಗಳು ಸೃಷ್ಟಿ ಆಗ್ತಾರೆ. Therefore, for that purpose, Prajapati decided to create a universe. ಅವುಗಳ ಭೋಗ ಎಂಥದದ ಅಂತ ಜಗತ್ತನ್ನು ಮಾಡ್ಬೇಕಾಗ್ಯದವ ಪ್ರಜಾಪತಿಗೆ. ಫಸ್ಟ್ he created a pair known as ರೈ and ಪ್ರಾಣ. ಒಂದು ಜೋಡಿ ತಯಾರು ಮಾಡಿದವ.
ರೈ ಮತ್ತು ಪ್ರಾಣ ಅನ್ನುವಂತ ಜೋಡಿ ತಯಾರು ಮಾಡಿ. ಇನ್ ಸಂಸ್ಕೃತ ದ ಪೇರ್ ಇಸ್ ಕಾಲ್ಡ್ ಮಿಥುನಂ. ಈ ಜೋಡಿಗೆ ಏನಂತೀವಿ ನಾವು ಸಂಸ್ಕೃತದಲ್ಲಿ ಮಿಥುನ ಅಂತಾರೆ. ಮಿಥುನ ಅಂದ್ರೆ ಜೋಡಿ. ಅಂಡ್ ದ ಸೃಷ್ಟಿ ಪ್ರೆಸೆಂಟೆಡ್ ಇನ್ ದ ಪ್ರಶ್ನೋಪನಿಷತ್ ಇಸ್ ಗೋಯಿಂಗ್ ಟು ಬಿ ಯುನಿಕ್ ಸೃಷ್ಟಿ ನಾಟ್ ಸೀನ್ ಅದರ್ ಉಪನಿಷತ್. ಈ ಪ್ರಶ್ನೋಪನಿಷತ್ನಲ್ಲಿ ಸೃಷ್ಟಿ ಏನೈತಿ ಇದು ಉಳಿದ ಉಪನಿಷತ್ಗಳಲ್ಲಿ ಹೇಳಿದಂತ ಸೃಷ್ಟಿ ಅಲ್ಲ, ಇದು ವಿಶೇಷವಾದ ಸೃಷ್ಟಿಯನ್ನು ಹೇಳ್ತಾರೆ. ತೈತ್ರಿಯ ಉಪನಿಷತ್ತ ಏನ್ ಹೇಳುತ್ತೆ ಸೃಷ್ಟಿ ಅಂತಂದ್ರ ತಸ್ಮಾತ್ ವಾ ತಸ್ಮಾತ್ ಆತ್ಮನ ಆಕಾಶ ಸಂಭೂತಃ ಆಕಾಶಾತ್ ವಾಯು ವಾಯುರಗ್ನಿ ಅಗ್ನಿರಾಪ ಅದ್ಯ ಪೃಥ್ವಿ ಪೃಥ್ವಿಯ ತನ್ನಂ ಅನ್ನಾತ್ ಪುರುಷ. ಹಿಂಗ ಸೃಷ್ಟಿ ಹೇಳ್ಕೊಂತ ಬಂದ. ಇಲ್ಲಿ ಸೃಷ್ಟಿ ಹೇಳೋ ಕ್ರಮ ಬೇರೆ ಅದು. ಯಾಕೆ ಹಿಂಗೆ ಬೇರೆ ಬೇರೆ ಅದ ರೀ ಸೃಷ್ಟಿ? ಒಂದೇ ಟೈಪ್ ಹೇಳ್ಬೇಕಾಗಿತ್ತಲ್ಲ. ಯಾರಾದ್ರೂ ಹೇಳ್ತೀರ? ಅದು ಸುಳ್ಳು ಇರೋದ್ರಿಂದ ಒಂದೇ ಟೈಪ್ ಹೇಳಿಲ್ರಿ. ಸೃಷ್ಟಿ ಹೇಳಿತಂದ್ರು ಕೂಡ ಅದು ಐತಿ ಅಂತ ಹೇಳಿದ್ದಲ್ಲ, ಕಾಣ್ತೈತಿ ಅಂತ ಹೇಳಕತ್ತಾರ. ಏನ್ರಿ, ಕಾಣುವುದೆಲ್ಲ ಖರೆ ಅಂತಲ್ಲ. ಶಾಸ್ತ್ರ ನಮ್ಮ ವೇದಾಂತದ ನಿಲುವು ಏನದ, ಯಾವುದು ತೋರ್ತೈತಿ ಅದು ಇದ್ರೂ ತೋರ್ತದೆ, ಇಲ್ಲಂದ್ರೂ ತೋರ್ತದೆ. ಆದ್ದರಿಂದ ಸೃಷ್ಟಿ ಹೇಳುವುದು ಉಪನಿಷತ್ತುಗಳ ಹೃದ್ಗತವಾದಂತ ಮಾತಲ್ಲ, ಅಧ್ಯಾರೋಪ ಮಾಡಾಕತ್ತೈತಿ. ಯಾಕಂದ್ರೆ ಮುಂದೆ ಅಪವಾದ ಮಾಡಲಿಕ್ಕೆ. ಜಾತ್ರೆಯೊಳಗ ಮದ್ದಿನಿಂದ ಆನೆ ತಯಾರು ಮಾಡ್ಯಾರ. ಆನೆ ಅದು ಎದಕ್ಕೆ ತಯಾರು ಮಾಡ್ಯಾರ ಅಂತಂದ್ರೆ ಮೂಜು ಮಸ್ತಿಗಾಗಿ ತಯಾರು ಮಾಡ್ಯಾರ. ಪಟಾಕ್ಷಿ ಹಚ್ಚಾರ, ಆನೆ ಆಕಾರ ಮಾಡಿಟ್ಟಾರೆ. ಇಲ್ರಿ ಅದು ಎಡಗಾಲ ಸ್ವಲ್ಪ ದಪ್ಪ ಆಗೈತಿ ಬಲಗಾಲ ಸಣ್ಣದೈತಿ ಅಂತೀರೇನು? ಅದಕ್ಕೆ ಪಟಾಕ್ಷಿ ಅದು ಸುಡಾಕ್ ತಯಾರು ಮಾಡಿದ್ದು. ಅಂತದಿದು ಇದು ಏನ್ ಜಗತ್ತು ಸೃಷ್ಟಿ ಐತಲ್ಲ, ಇದು ಇಲ್ಲ ಅಂತ ಹೇಳುವುದಾದ ಉದ್ದೇಶ. ನಮಗೆ ಐತಿ ಅಂತ ಹೇಳುವುದು ಇಲ್ಲವೇ ಇಲ್ಲ. ಆದ್ದರಿಂದ ಸೃಷ್ಟಿಯನ್ನ ಕೆಲವೊಂದು ಉಪನಿಷತ್, ಚಾಂದೋಗ್ಯ ಮೊದಲಾದ ಉಪನಿಷತ್ತುಗಳಲ್ಲಿ ಮೂರು ಭೂತಗಳು ಹೇಳ್ಯಾರ. ಕಣ್ಣಿಗೆ ಕಾಣುವಂತ ಸ್ಥೂಲ ಭೂತಗಳು ಪೃಥ್ವಿ ಆಪ್ ತೇಜ್, ಮೂರ ಭೂತಗಳು ಹೇಳ್ಯಾರ. ತೈತರಿಯ ಉಪನಿಷತ್ತಲ್ಲಿ 5 ಭೂತಗಳು ಹೇಳ್ಯಾರ, ಪೃಥ್ವಿ ಆಪ್ ತೇಜ್ ವಾಯು ಆಕಾಶ. ಅದೇ ರೀತಿ ಈ ಪ್ರಶ್ನೋಪನಿಷತ್ತಲ್ಲಿ ಹೇಳಿದಂತಹದ್ದು ಸೃಷ್ಟಿ ಪ್ರಕ್ರಿಯೆಗಳು ಬೇರೆ ಅದಾವ, ವಿಶೇಷ ಬೇರೆ ಅದ. highly academic discussion we have. Several Sanskrit words are there trying up many ideas together. It is going to be unique. ಇಲ್ಲಿ ಅನೇಕ ಪಾರಿಭಾಷಿಕ ಶಬ್ದಗಳು, ಸಂಸ್ಕೃತದ ಶಬ್ದಗಳನ್ನು ಉಪಯೋಗ ಮಾಡ್ಯಾರ ಈ ಉಪನಿಷತ್ತಿನಲ್ಲಿ. ಅವುಗಳ ವಿಶೇಷವಾದ ಅರ್ಥದ ಡಿಕ್ಷನರಿ ಅರ್ಥ ಇಲ್ಲ, ಅವಕ್ಕೆ ಸಂಪ್ರದಾಯದಾಗ ಅರ್ಥ ಮಾಡ್ಯಾರ. ಆ ಅರ್ಥವನ್ನು ನೋಡಿದ್ರೆ ನಿಮಗೆ ಅದು ಯಥಾರ್ಥವಾಗಿ ತಿಳಿಯುತ್ತದ. ನೀವು ಡಿಕ್ಷನರಿ ತಗೊಂಡು ಕುಂತ್ರೆ ಇದು ತಿಳಿಯುವುದಿಲ್ಲ. highly academic discussion we have. ಅದು ಪರಂಪರೆಯಲ್ಲಿ ಏನೋ ಒಂದು ಶಿಕ್ಷಣ ಹರಿದು ಬಂದದ, ಅದಕ್ಕೆ ಕಟ್ನಿಟ್ಟಾಗಿ ಇದಕ್ಕೆ ಅರ್ಥ ಮಾಡಬೇಕಾಗ್ತದೆ. ಪರಂಪರೆ ಇಲ್ಲದವ್ರಿಗೆ ಇದು ಅರ್ಥ ಗೊತ್ತಾಗೋದಿಲ್ಲ ಏನ್ರಿ. ಇಲ್ಲಿ ಅಂತ ವಿಶೇಷವಾದಂತ ಆಳವಾದಂತ ಚರ್ಚೆಯನ್ನ ಮಾಡಿದ್ದಾರೆ. several Sanskrit words are trying up many ideas together. ಅನೇಕ ಶಬ್ದಗಳನ್ನು ಉಪಯೋಗ ಮಾಡಿ, ಸಂಸ್ಕೃತ ಶಬ್ದಗಳನ್ನು ಉಪಯೋಗ ಮಾಡಿ ಅನೇಕ ಆಳವಾದ ಗಾಢವಾದ ವಿಚಾರಗಳನ್ನು ಹೇಳಲಿಕ್ಕೆ ಉಪನಿಷತ್ತು ಪ್ರಯತ್ನ ಮಾಡ್ತಾ ಇದೆ. ಇಟ್ ಇಸ್ ಗೋಯಿಂಗ್ ಟು ಬಿ ಯುನಿಕ್. ಅದು ಈ ಉಪನಿಷತ್ತಲ್ಲಿ ಬಿಟ್ಟರೆ ನಿಮ್ಗೆ ಬೇರೆ ಉಪನಿಷತ್ತಲ್ಲಿ ಎಲ್ಲಿ ಸಿಗುವುದಿಲ್ಲ. ವಿಶೇಷವಾಗಿ ಇದೇ ಉಪನಿಷತ್ತಲ್ಲಿ ಈ ರೀತಿ ಪ್ರಕ್ರಿಯೆಗಳನ್ನ ಹೇಳ್ಕೊಂತ ಬಂದಿದ್ದಾರೆ. ಯು ಟ್ರೈ ಟು ಫಾಲೋ, ಪ್ರಯತ್ನ ಮಾಡ್ರಿ, ಹೇಳ್ತೇವೆ, ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಈವನ್ ಇಫ್ ಯು ಡೋಂಟ್ ರಿಮೆಂಬರ್ ಆಲ್ ದೀಸ್ ಸಂಸ್ಕೃತ್ ವರ್ಡ್, ಐ ವಿಲ್ ಟ್ರೈ ಟು ಸಿಂಪ್ಲಿಫೈ ದಿ ಕಾನ್ಸೆಪ್ಟ್. ಆ ಸಂಸ್ಕೃತ ಶಬ್ದಗಳ ಅರ್ಥ ನಿಮ್ಗೆ ಗೊತ್ತಿಲ್ಲದ್ರು ಕೂಡ ನಿಮಗೆ ತಿಳಿಯುವಂಗೆ ನಾ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅಪ್ಪವ್ರು ಹೇಳಕತ್ತಾರ. ಯಾಕೆ ಇದನ್ನು ವಾರ್ನಿಂಗ್ ಕೊಡಕತ್ತಾರ ಅಂದ್ರೆ ಕೆಲವು ಮಂದಿ ಲಕ್ಷ ಕೊಡಂಗಿಲ್ಲ ಹೇಳುವತ್ನಾಗ. ಆಮೇಲೆ ಕೇಳ್ತಾರ ಅದು ಯಾಕೆ ಹಂಗ್ರಿ, ಇದು ಯಾಕೆ ಹೆಂಗ್ರಿ. ಪ್ರಶ್ನೆ ಸರಿ ಇದ್ರೆ ಉತ್ತರ ಸಿಗ್ತದ, ಇಲ್ಲ ಅಂದ್ರೆ ನಿರುತ್ತರ ಅಷ್ಟೇ. ಯಾರ ಕೇಳಲಿ, ಅವ್ರು ಬೇಕಾದವ್ರು ಇರುವಲ್ರ. ಹೆಂಗೆ ಕೇಳ್ಬೇಕು ಪ್ರಶ್ನೆ, ಹಂಗೆ ಕೇಳ್ಬೇಕು. ಮತ್ತು ಆ ಪ್ರಶ್ನೆಯೊಳಗೆ ಏನಾದರೂ ವಿಚಾರ ಇರಬೇಕು. ಹಿಂದಿನ ಹೇಳಿದ್ರ ಮತ್ತೆ ರಿಪಿಟೇಷನ್ ಇರಬಾರ್ದು, ಅಂದ್ರೆ ಉತ್ತರ ಕೊಡೋದು. ಇಲ್ಲ ಅಂದ್ರೆ ಸುಮ್ ಕೂತ್ಬಿಡೋದು ಕೆಲಸ ಇಷ್ಟೇ. ಮತ್ತು ಈ ಹೇಳ್ರಿ ಆಗಲ್ಲ. ಈಗ ಈ ಹೇಳಿ ಹಳಕ್ ಶಗ್ನ ಮಠ ಬಂದೇವಿ ನಾವು, ಕೊನೆಗೆ ಬಂದೇವಿ, ವೇದಾಂತಕ್ಕೆ ಬಂದೇವಿ. ಮೊನ್ನೆ ಪಾಠ ಹೇಳ್ರಿ ಅಂದ್ರೆ ಎಲ್ಲಿ ಹೇಳಕ್ಕಾಗ್ತದೆ? ಟ್ರೈ ಟು ಸಿಂಪ್ಲಿಫೈ ದ ಕಾನ್ಸೆಪ್ಟ್ಸ್ ಇವನ್ ಇಫ್ ಯು ಡೋಂಟ್ ರಿಮೆಂಬರ್ ಆಲ್ ದ ಸಂಸ್ಕೃತ್ ವರ್ಡ್ಸ್. The ಸೃಷ್ಟಿ is going to be presented in 4 stages. ಈ ಪ್ರಶ್ನೋಪನಿಷತ್ನಲ್ಲಿ ಹೇಳಿದಂತಹ ಸೃಷ್ಟಿ ಪ್ರಕ್ರಿಯೆ ಇದರಲ್ಲಿ 4 ಹಂತಗಳನ್ನಾಗಿ ನಾವು ಮಾಡಬಹುದು. ಫಸ್ಟ್ ಒನ್ ಈಸ್ ಮಿಥುನ ಸೃಷ್ಟಿ.
ಮತ್ ಒಂದೇದೇನ್ರಿ ಮಿಥುನ ಸೃಷ್ಟಿ. ರೈ ಮತ್ತು ಪ್ರಾಣದ ಸೃಷ್ಟಿ ಏನಾತಲ್ಲ ಅದು ಒಂದೇದ್ದು. ಅದು ಒಂದೇ ಸೃಷ್ಟಿಗೆ ಏನಂತ ಹೇಳ್ಬೇಕು ಅದಕ್ಕ, ಇದು ಎಂತ ಸೃಷ್ಟಿ ಇದೆ ಒಂದೇದ್ದು? ಮಿಥುನ ಸೃಷ್ಟಿ. ಮಿಥುನ ಮೀನ್ಸ್ ದ ಪೇರ್ ಆಫ್ ರೈ ಅಂಡ್ ಪ್ರಾಣ. ದ ಸೆಕೆಂಡ್ ಒನ್ ಈಸ್ ಕಾಲ ಸೃಷ್ಟಿ. ಎರಡನೇದ್ದು ಕಾಲ ಉತ್ಪತ್ತಿ ಆಗತ್ತೆ. ಕಾಲ ತತ್ವ ಇರುವುದಿಲ್ಲ ಮೊದಲ, ಕಾಲ ಸೃಷ್ಟಿ ಎರಡನೇದ್ದು. ಮೂರನೇದ್ದು ಇಟ್ ಈಸ್ ಎ ಟೈಮ್ ಪ್ರಿನ್ಸಿಪಲ್. ದ ಥರ್ಡ್ ಒನ್ ಈಸ್ ಅನ್ನ ಸೃಷ್ಟಿ. ಅನ್ನ ತಯಾರು ಮಾಡೋದು, ಪ್ರಾಣಿಗಳಿಗೆ ಬೇಕಲ್ಲ ಅನ್ನ ಸೃಷ್ಟಿ. ಮೂರನೇ ಸೃಷ್ಟಿ ಅನ್ನ ಸೃಷ್ಟಿ. ನಾಲ್ಕನೇದು ಅನ್ನ ಮೀನ್ಸ್ ಫುಡ್, ಆಹಾರ. ಅಂಡ್ ದ ಫೈನಲ್ ಒನ್ ಈಸ್ ಪ್ರಜಾ ಸೃಷ್ಟಿ ಆರ್ ಜೀವ ಸೃಷ್ಟಿ. ನಾಲ್ಕನೇದು ಪ್ರಜಾ ಅಂದ್ರೆ ತಿಳ್ಕೊಂಡ್ರೆ ಅಡ್ಡಿ ಇಲ್ಲ, ಇಲ್ಲಾಂದ್ರೆ ಜೀವ ಸೃಷ್ಟಿ ಅಂತ ಬರ್ಕೊಂಡು. ಜೀವ ಸೃಷ್ಟಿ ಹೆಂಗ? ಈ ರೀತಿ 4 ಹಂತಗಳಲ್ಲಿ ಕಾಲ, ಅನ್ನ, ಪ್ರಜಾ ಮತ್ತು ಜೀವ ಸೃಷ್ಟಿ, ಈ ರೀತಿ 4 ಹಂತದಲ್ಲಿ ಸೃಷ್ಟಿಯನ್ನ ಈ ಉಪನಿಷತ್ತಲ್ಲಿ ಹೇಳ್ಕೊಂತ ಬಂದದ್ದು. ಕರೆಕ್ಟ್ ಹೋಗ್ತಾನೆ ಅದು. ಅಂಡ್ ಫಸ್ಟ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಪೇರ್ ಬೈ ನೇಮ್ ರೈ ಅಂಡ್ ಪ್ರಾಣ. ಮೊದಲ ರೈ ಮತ್ತು ಪ್ರಾಣಗಳ ಮಿಥುನದ ಸೃಷ್ಟಿಯನ್ನ ಹೇಳ್ತಾರೆ. ದೀಸ್ ವರ್ಡ್ಸ್ ದೆಮ್ಸೆಲ್ವ್ಸ್ ಆರ್ ಯುನಿಕ್ ವರ್ಡ್ಸ್. ಇವು ಎಲ್ಲರ ಶಬ್ದ ಬೇರೇನು ಇಲ್ಲ, ಇವು ವಿಶೇಷವಾದಂತಹ ಶಬ್ದಗಳು, ಪ್ರಶ್ನೋಪನಿಷತ್ತಲ್ಲಿ ಬರುವಂತಹ ಶಬ್ದಗಳು, ಇವು ಸಂಸ್ಕೃತ ಶಬ್ದಗಳು. ಯು ಹ್ಯಾವ್ ಹರ್ಡ್ ರೈ. ಹ್ಯಾವ್ ಯು ಹರ್ಡ್? ಕೇಳಿರೇನು ಈ ಶಬ್ದಗಳು? ಇಲ್ಲ. ರೈ ಈಸ್ ಎ ನ್ಯೂ ವರ್ಡ್ ವಿ ಯೂಸ್ ಹಿಯರ್. ರೈ ಅನ್ನುವ ಶಬ್ದ ಹೊಸ ಶಬ್ದ. ಪ್ರಾಣ ಅನ್ನೋದು ನಾವು ಕೇಳೇವಿ, ರೈ ಅನ್ನೋದು ನಾವು ಕೇಳಿಲ್ರಿ ಅನ್ಬೋದು ನೀವು. ಪ್ರಾಣ ಅನ್ನೋದು ನಾವು ಕೇಳೇವಿ. And these two words have 3 different meanings. ಇವು 2 ಶಬ್ದಗಳಿಗೆ, ರೈ ಮತ್ತು ಪ್ರಾಣಕ್ಕೆ 3 ಬೇರೆ ಬೇರೆ ಅರ್ಥಗಳದಾವ. So many Sanskrit words and so many concepts. ಸಂಸ್ಕೃತ ಶಬ್ದಗಳಿಗೆ ಹಲವಾರು ಅರ್ಥಗಳದಾವ. ದ ಫಸ್ಟ್ ಮೀನಿಂಗ್ ಈಸ್, ಒಂದೇ ಅರ್ಥ ಏನಪ್ಪಾ ಅಂದ್ರೆ, ದ ಮ್ಯಾಕ್ರೋ ಲೆವೆಲ್ ಪ್ರಾಣ ರೆಫರ್ಸ್ ಟು ಇನ್ವಿಜಿಬಲ್ ಸೂಕ್ಷ್ಮ ಪ್ರಪಂಚ ಆರ್ ಅಮೃತ ಪ್ರಪಂಚ. ಒಂದೇ ಅರ್ಥ ಏನಪ್ಪಾ? 3 ಅರ್ಥದಾಗ ಒಂದೇ ಅರ್ಥ ಏನಂದ್ರೆ ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮವಾದಂತಹದ್ದು ಸೃಷ್ಟಿ. ಮ್ಯಾಕ್ರೋ, ಮೈಕ್ರೋ ಅಂದ್ರೆ ಸೂಕ್ಷ್ಮ, ಮ್ಯಾಕ್ರೋ ಅಂದ್ರೆ ದೊಡ್ಡದು. ಅದಕ್ಕೆ ಏನಾಗುತ್ತಾರ? ಇನ್ವಿಜಿಬಲ್. ದ ಫಸ್ಟ್ ಮೀನಿಂಗ್ ಈಸ್ ಅಟ್ ದಿ ಮ್ಯಾಕ್ರೋ ಲೆವೆಲ್. ಪ್ರಾಣ ರೆಫರ್ ಟು ದ ಇನ್ವಿಜಿಬಲ್ ಸೂಕ್ಷ್ಮ ಪ್ರಪಂಚ. ಮ್ಯಾಕ್ರೋ ಆಗಿದ್ದನ್ನು ತೆಗೆದು ಯಾರ ಕಡೆ ಬುಕ್ ಐತಿ ಮೈಕ್ರೋ ಮಾಡ್ಕೊಡ್ರಿ. ಮ್ಯಾಕ್ರೋ ಅಲ್ಲದು, ಮೈಕ್ರೋ, MICRO ಮಾಡ್ಕೊಡ್ರಿ. ಮೈಕ್ರೋ, ಮ್ಯಾಕ್ರೋ ಅಂದ್ರೆ ದೊಡ್ಡದು, ವಿಶಾಲವಾದ ಸೃಷ್ಟಿ. ಇದು ಸೂಕ್ಷ್ಮ ಇದ್ದಿದ್ದು. ಮ್ಯಾಕ್ರೋ ಅಂದ್ರೆ ಸ್ಥೂಲ ಆಕತ್ತದು, ಅಲ್ಲಿ ಯಾರು ಹೊಂದುವುದಿಲ್ಲ. ಮೈಕ್ರೋ, ಮೈಕ್ರೋ ಲೆವೆಲ್ ಪ್ರಾಣ ರೆಫರ್ಸ್ ಟು ಇನ್ವಿಜಿಬಲ್ ಸೂಕ್ಷ್ಮ ಪ್ರಪಂಚ. ಅಂದ್ರೆ ಎಕ್ದಮ್ ಸೂಕ್ಷ್ಮ ಪ್ರಪಂಚ ಹೆಂಗಿರ್ತದೆ? ಕಣ್ಣಿಗೆ ಕಾಣಲಾರ್ದಕ್ಕೆ ಸೂಕ್ಷ್ಮ ಅಂತಾರೆ. ಕಣ್ಣಿಗೆ ಕಾಣಲಾರ್ದಂಥ ಸೂಕ್ಷ್ಮವಾದಂಥ ಸೂಕ್ಷ್ಮ ಪ್ರಪಂಚ ಆರ್ ಅಮೃತ ಪ್ರಪಂಚ, ದ ಇನ್ವಿಜಿಬಲ್ ವರ್ಲ್ಡ್. ಕಣ್ಣಿಗೆ ಕಾಣದೇ ಇರುವಂತಹದ್ದು ಅದಕ್ಕೇನಂತಾರೆ? ಬೀಜ ರೂಪ. ಅದಕ್ಕೆ ಬೀಜ ರೂಪ. ನಿನ್ನೆ ಪ್ರಶ್ನೆ ಮಾಡಿದ್ರು ನೋಡ್ರಿ, ಕಣ್ಣಿಗೆ ಕಾಣದಂಗ ಅಂದ್ರೆ ಬೀಜ ರೂಪ ಅಂದ್ರೆ ಹೆಂಗ್ರಿ ಅಂತ. ಇನ್ವಿಜಿಬಲ್ ಫಾರ್ಮ್ನಾಗ ಇರ್ತದ ಅದು. ನಿಮ್ಗೆ ತಿಳಿಸ್ಬೇಕು ಅಂದ್ರೆ, ಒಂದು ಚರಿಗೆ ನೀರು ತೋರಿ, ಒಂದು 10 ಗ್ರಾಮ್ನಷ್ಟು ಉಪ್ಪು ತೋಡ್ರಿ. ಇದು ಉಪ್ಪು ಕಾಣ್ತೈತಿಲ್ಲ, ಕಣ್ಣಿಗೆ ಕಾಣ್ತದ, ನೀರು ಕಾಣ್ತೈತಿಲ್ಲ, ಕಾಣ್ತದ. ಆ ಉಪ್ಪನ್ನ ನೀರಾಗ ಹಾಕ್ರಿ, ಕರಗಿಸ್ರಿ. ಉಪ್ಪು ಕಾಣ್ತೈತೇನು? ಕಾಣೋದಿಲ್ಲ. ಉಪ್ಪು ಐತೇನ್ರಿ ಅಲ್ಲಿ? ಇಲ್ಲ, ನೀರಾಗ ಐತಿ. ಕಾಣ್ತೈತೆ ಅನ್ನೋದು? ಕಾಣೋದಿಲ್ಲ. ಇದಕ್ಕೇನಂತಾರ? ಅವ್ಯಕ್ತ ರೂಪ, ಬೀಜ ರೂಪ. ಈಗ ಆಲದ ಮರ ಅದ. ಆಲದ ಮರ ಎಂತ ದೊಡ್ಡದ ನೋಡ್ರಿ ನೀವು. ಆಲದ ಮರದ ಬೀಜ ನೋಡ್ರಿ ಎಷ್ಟು ಜಾಣ ಸಣ್ಣದದ. ಏಕ್ದಮ್ ಸಣ್ಣದ. ಸಾಸಿವೆ ಕಾಳಕ್ಕಿಂತ ಸಣ್ಣದ. ಸಾಸಿವೆ ಕಾಳಕ್ಕಿಂತ ಸಣ್ಣದದ. ಆ ಸಾಸಿವೆ ಕಾಳಕ್ಕಿಂತ ಸಣ್ಣದಿರುವಂತ ಬೀಜದೊಳಗ ಆ ಆಲದ ಮರ ಐತೆ ಇಲ್ಲೋ? ಐತ್ರಿ. ಐತಿ. ಐತ ಕಾಣ್ತೈತೇನು? ಕಾಣೋದಲ್ರಿ. ಕಾಣೋದಿಲ್ಲ. ಈಗ ಬಿಡ್ರಿ, ಎಲ್ಲ ಬಿಡ್ರಿ, ನಮ್ಮ ಸ್ವರೂಪಕ್ಕೆ ಬರೋಣ. ಜಗತ್ತಾಗ ನಮ್ಮ ಬಗ್ಗೆ ನಮ್ಗೆ ಒಂದು ಏನೋ ನಾವು ಹಿಂಗ ಹಂಗ ಅನ್ನುವಂಥದ್ದು ಒಂದು ಅನುಭವ ಐತಿ.
ಸ್ವಪ್ನದಾಗ ನಾವು ಹೆಂಗ ಅನ್ನೋದು ಆ ಸ್ವಪ್ನದ ಆಕಾರ ಬಂದ್ ದಿವಸ ಒಂದೊಂದು ಆಕಾರ ಹಾಕುವಂತ ಹೋಗ್ತದೆ. ಇವು ಎರಡೂ ಬಿಟ್ಟು ಸುಷುಪ್ತಿ ಅವಸ್ಥೆಗೆ ಹೋಗ್ರಿ, ಬೀಜ ರೂಪದ ಅವಸ್ಥೆ ಅದು. ಸುಷುಪ್ತಿ ಅಂದ್ರೆ ಏನ್ರಿ? ಬೀಜ ರೂಪದ ಅವಸ್ಥೆ. ಆ ಬೀಜ ರೂಪದ ಅವಸ್ಥೆ ಒಳಗ ನಾವು ಅದೇವಿ ಇಲ್ಲ? ಅದೇವಿ. ಮತ್ತ ಅದೇ ಬಂದ್ರ ಹಿಂಗ ಅದೇವಂತ ಗೊತ್ತೈತೇನ? ಹೆಂಗ ಅದೇವ ಅನ್ನೋದು ಗೊತ್ತೈತೇನ? ಇಲ್ಲ. ಅದಕ್ಕೆ ಬೀಜ ರೂಪದ ಅವಸ್ಥೆ ಅಂತಾರ, ಬೀಜ ಸೃಷ್ಟಿ ಅಂತಾರ. ಬೀಜ ಅಂದ್ರೆ ಬೀಜ ರೂಪದಾಗ ಇದ್ದಿದ್ದ ಮುಂದೆ ವ್ಯಕ್ತ ಆಗ್ತದ. ಏನು ಇಲ್ಲದಿಂದ, ಶೂನ್ಯದಿಂದ ಏನು ವ್ಯಕ್ತ ಆಗುವುದಿಲ್ಲ ಏನ್ರಿ? ಮಗು ಹುಟ್ಟಬೇಕಾದ್ರೂ ಕೂಡ ತಾಯಿ ಹೊಟ್ಟಿ ಒಳಗೆ 9 ತಿಂಗಳು ಇರ್ಬೇಕದು. ಆ 9 ತಿಂಗಳಿಗಿಂತ ಮೊದಲು ಎಲ್ಲಿರ್ತದ? ಅದು ತಂದಿ ವೀರ್ಯದಾಗ ಇರ್ತದ. ಅದಕ್ಕಿಂತ ಮೊದಲು ಏನಿರ್ತದ? ತಂದಿ ವೀರ್ಯಕ್ಕೆ ಬರೋಕ್ಕಿಂತ ಮೊದಲ ತಂದಿ ಊಟ ಮಾಡುವಂತ ಆಹಾರದಲ್ಲಿ ಇರ್ತದ. ತಂದಿ ಊಟ ಮಾಡುವ ಆಹಾರಕ್ಕಿಂತ ಮೊದಲು ಎಲ್ಲಿರ್ತದ? ಮಣ್ಣಿನಲ್ಲಿ ಇರ್ತದ್ರಿ. ನೋಡ್ರಿ, ಮಣ್ಣಿನಾಗೆ ಎಲ್ಲಿಂದ ಬಂತು? ನೀರಿನಿಂದ ರೀ. ನೀರು ಮಳೆಯಿಂದ ಬಂತು. ಮಳೆ ಎಲ್ಲಿಂದ ಬಂತು? ಮೋಡದಿಂದ ರೀ. ಮೋಡ ಎಲ್ಲಿಂದ ಬಂತು? ಸಮುದ್ರದಿಂದ ರೀ. ಇಲ್ಲೇ ಹೊಳಬೇಡ್ರಿ, ಮತ್ತೆ ಮುಂದೆ ಹೋಗ್ರಿ. ಪರಮಾತ್ಮನಿಂದ. ಪರಮಾತ್ಮನಿಂದ. ಮಾಯೆಯಿಂದ ಪರಮಾತ್ಮನಿಂದ ಬಂತಂದ್ರೆ ಸೃಷ್ಟಿ ಅಲ್ಲಿಂದ ಆಗೈತಿ. ಇದು ಜೀವಿಗಳ ಸೃಷ್ಟಿ ಅವೆಲ್ಲವೂ ಏನದ? ಸೂಕ್ಷ್ಮ ಅವ. ಕಣ್ಣಿಗೆ ಕಾಣಂಗಿಲ್ಲ ಅವು. ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೆ ಇಲ್ಲ ಅನ್ನಕ್ ಬರೋದಿಲ್ಲ. ಹಂಗದು. ಅದಕ್ಕೆ ಬೀಜ ರೂಪಾವಸ್ಥೆ ಅಂತ ಹೇಳ್ತಾರೆ. ತಿಳಿದ್ರೆ ದ ಫಸ್ಟ್ ಮೀನಿಂಗ್ ಈಸ್ ದಿ ಮೈಕ್ರೋ ಲೆವೆಲ್ ಪ್ರಾಣ ರೆಫರ್ಸ್ ಟು ದಿ ಇನ್ವಿಜಿಬಲ್ ಸೂಕ್ಷ್ಮ ಪ್ರಪಂಚ ಆರ್ ಅಮೃತ ಪ್ರಪಂಚ or the invisible world. By invisible world we mean all our minds, all our prana, all our sukshma sharira. SKS will come under what? Under ಸೂಕ್ಷ್ಮ ಪ್ರಪಂಚ. ಈ ಬೀಜ ರೂಪ ಅವಸ್ಥೆ ಒಳಗೆ ಏನದ? ನಮ್ಮ ಎಲ್ಲರ ಮನಸ್ಸುಗಳು ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಡ್ತದೆ. ಮನಸ್ಸಿಗೆ ಕಾರಣ ಯಾವುದು? ಅವಿದ್ಯೆ. ಅವಿದ್ಯೆಯಲ್ಲಿ ಲಯ ಆಗಿಬಿಡ್ತದೆ ಮನಸ್ಸು. ಸುಷುಪ್ತಿ ಅವಸ್ಥೆ ಒಳಗ ಮನಸ್ಸು ಇರುವುದಿಲ್ಲ, ಅವಿದ್ಯೆ ಇರ್ತದೆ. ತನ್ನ ತಾಯಿಯಾದ ಅವಿದ್ಯೆಯಲ್ಲಿ ಲಯ ಆಗ್ತದೆ. ಕೋಳಿ ಮರಿಗಳು ರಾತ್ರಿ ಹೊತ್ನಾಗ ಎಲ್ಲಿರ್ತಾವ? ಕೋಳಿ ಮರಿಗಳು ತಾಯಿ ಒಂದು ಪುಚ್ಚದಲ್ಲಿ ಹೆಂಗ್ ಅಡಿಕೊಂಡಿರ್ತಾವ, ಹಂಗ ಇದು ತನ್ನ ತಾಯಿಯಾದ ಅವಿದ್ಯೆಯಲ್ಲಿ ಮನಸ್ಸು ಅಡಗ್ ಬಿಡ್ತದೆ. ಅವಿದ್ಯೆ ಅದರ ತಾಯಿ. ಮನಸ್ಸು ಎಲ್ಲದ? ಜಾಗೃತಗದ, ಸ್ವಪ್ನದಾಗ. ಸುಷುಪ್ತಿ ಒಳಗಿಲ್ಲ ಅದು. ಮನಸ್ಸು ಅಡಗಿ ಬಿಡ್ತದ. ಇಲ್ಲ ಅನ್ನಕ್ ಬರಂಗಿಲ್ಲ. ಸೂಕ್ಷ್ಮ ರೂಪದಿಂದ ಇರ್ತದ. ಅದಕ್ಕೆ ಬೀಜ ರೂಪದಿಂದ ಇರ್ತದ ಅಂತ ಹೇಳ್ತೀವಿ ನಾವು. ಸೊ ಅವರ ಪ್ರಾಣ all in ಸೂಕ್ಷ್ಮ ಶರೀರಂ SKS will come under what? ಅಮೃತ ಪ್ರಪಂಚ. ಬಿಕಾಸ್ ಅವರ್ ಮೈಂಡ್ ಡಸಂಟ್ ಹ್ಯಾವ್ ಎನಿ ಶೇಪ್. ಮನಸ್ಸಿಗೆ ಯಾವ್ದು ಆಕಾರ ಐತೆ ಅಂದ್ರೆ ಇಲ್ಲ. Similarly, the subtle elements etc. they all come under what? Amruta Prapancha. That is prana. The Rai refers to Mruta Prapancha. Rai refers to the Mruta Prapancha, the visible, tangible universe. Rai ಅಂದ್ರೆ ಕಣ್ಣಿಗೆ ಕಾಣುವಂತದ್ದು. ಕಣ್ಣಿಗೆ ಕಾಣಲಾರಂತ ಅವಸ್ಥೆ ಇದ್ದಾಗ ಅದಕ್ಕೆ ಪ್ರಾಣ ಅಂತಾರ. ಕಣ್ಣಿಗೆ ಕಾಣಗತ್ತು ಅಂದ್ರೆ ಅದಕ್ಕನ ರೈ ಅಂತಾರ ಅಂತ ಹೇಳ್ತಾರ. ರೈ universe, something corresponding in modern science. Matter will come under Mruta Prapancha. Energy will come under Amruta Prapancha. ಪ್ರಾಣ ಅಂತಂದ್ರೆ ಎನರ್ಜಿ. ಇಂಗ್ಲಿಷ್ನ ಬೇಕಂದ್ರ, ಈಗಿನ ವಿಜ್ಞಾನಿಗಳಿಗೆ ಬೇಕಂದ್ರ, ವಿಜ್ಞಾನವಾದಿಗಳ ವಿದ್ಯಾರ್ಥಿಗಳಿಗೆ ಬೇಕಂದ್ರ ಪ್ರಾಣ ಅಂದ್ರೆ ಎನರ್ಜಿ. ರೈ ಅಂದ್ರೆ ಪ್ರಕೃತಿ ಅಂದ್ರೆ ಮ್ಯಾಟರ್. ಕಣ್ಣಿಗೆ ಕಾಣುವುದು ಮ್ಯಾಟರ್, ಅದು ರೈ. ಕಣ್ಣಿಗೆ ಕಾಣಲಾರ್ದು ಎನರ್ಜಿ, ಅದು ಪ್ರಾಣ. ದಿಸ್ ಅಮೃತಂ ಅಂಡ್ ಮೃತಂ, ದಿಸ್ ಈಸ್ ಒನ್ ಮೀನಿಂಗ್ ಆಫ್ ಪ್ರಾಣ ರೈ ಅಟ್ ದಿ ಮೈಕ್ರೋ ಲೆವೆಲ್ ಅಂತ. ಮತ್ತು ಮ್ಯಾಕ್ರೋ ಆಗೈತಿ, ಮೈಕ್ರೋ ಮಾಡ್ಬಿಟ್ಟು ಲಾಸ್ಟಿಗೆ. ಇದು ಸೂಕ್ಷ್ಮ ಲೆವೆಲ್ದೊಳಗ, ಹಂತದೊಳಗ ಇದನ್ನ ಪ್ರಾಣ ರೈ ಅನ್ನೋದನ್ನ ವಿವರಣೆ ಮಾಡ್ಕೊಂತ ಬಂದ್ರಿ. ಇದು ಒಂದ್ ಅರ್ಥ. ಅಂಡ್ ಅಟ್ ದಿ ಮೈಕ್ರೋ ಲೆವೆಲ್ ಇಲ್ಲಿ ಬಂತು ನೋಡಿ, ಕರೆಕ್ಟ್ ಬಂತು. At the micro level, it refers to bhokta and bhogjam, the consumer of the food and the consumed food. ಇಲ್ಲಿ ಭೋಕ್ತ ಅಂದ್ರೆ ಅನ್ನವನ್ನ ತಿನ್ನುವವ. ಭೋಜ್ಯ ಅಂದ್ರೆ ಏನ್ ತಿಂತಾನ ಅನ್ನ, ಆ ಅನ್ನಕ್ಕೆ ಭೋಜ್ಯ ಅಂತ. ಭೋಕ್ತ ಭೋಜ್ಯಂ. ಫುಡ್ and the consumed food. ಭೋಕ್ತ and ಭೋಜ್ಯಂ. ಪ್ರಾಣ corresponds to ಭೋಕ್ತ and rai corresponds to ಭೋಜ್ಯಂ.
ಹಂಗಾರೆ ಪ್ರಾಣ ಅಂದ್ರೆ ಏನು? ಪ್ರಾಣ ಅಂದ್ರ ಭೋಕ್ತ. ಇದು ಎರಡನೇ ಅರ್ಥ. ಇದು ಪ್ರಾಣ ಅಂದ್ರ ಭೋಕ್ತ. ರೈ ಅಂದ್ರೇನು? ರೈ ಅಂದ್ರ ಭೋಗಿಸುವಂತ ಆಹಾರ. ಭೋಜ್ಯ. ಭೋಜ್ಯಂ ಆಹಾರ, ಅದಕ್ಕೆ ರೈ ಅಂತ ಅನ್ಬೋದು. ಇದು ಎರಡನೇ ಅರ್ಥ ಹೇಳಾಗತ್ತಿದ್ದು. ಕರೆಸ್ಪಾಂಡ್ಸ್ ಟು ಭೋಜ್ಯಂ, ಕನ್ಸ್ಯೂಮರ್, ಕನ್ಸ್ಯೂಮ್ಡ್ ರಿಲೇಶನ್ಶಿಪ್. ಅಂಡ್ ವೈ ಡು ಯು ಸೇ ಸೋ? ಯಾಕೆ ನಾವು ಹಿಂಗೆ ಅನ್ಬೇಕ್ರಿ? ಬಿಕಾಸ್ ಪ್ರಾಣ ಈಸ್ ಇಂಟರ್ನಲ್ ಎನರ್ಜಿ which goes hungry and we are giving food to the prana, apana, physiological system only. ಈ ಅನ್ನ ಪ್ರಾಣಕ್ಕೆ ಹಸಿವಾಗ್ತದಲ್ಲ, ಅದಕ್ಕೆ ಅನ್ನ ಕೊಡ್ತೀವಿ ನಾವು. ಪ್ರಾಣಕ್ಕೆ ಹಸಿವಾದಾಗ ಅನ್ನ ಬೇಕಾಗ್ತದ. ಅನ್ನ ಅಂದ್ರೆ ಯಾವುದು? ಆ ರೈಯನ್ನು ಆಹಾರವಾಗಿ ಕೊಡ್ತೇವಿ. ದೇವರ್ ಪ್ರಾಣ ಈಸ್ ದ ಕನ್ಸ್ಯೂಮರ್, ಬಿಲಾಂಗ್ಸ್ ಟು ಸೂಕ್ಷ್ಮ ಶರೀರಂ. ಈ ಪ್ರಾಣ ಅನ್ನೋದು ಯಾರ ಸೂಕ್ಷ್ಮ ಶರೀರ ಸಂಬಂಧಪಡ್ತದೆ. ದೇರ್ ಫೋರ್ ಇಟ್ ಈಸ್ ಅಮೃತಂ. ಅದು ಕಣ್ಣಿಗೆ ಕಾಣುವುದಿಲ್ಲ. ಸೊ ಅಮೃತಂ at individual level is ಸೂಕ್ಷ್ಮ ಶರೀರ, ಪ್ರಾಣ ಆರ್ ಕನ್ಸ್ಯೂಮ್ಡ್. ಅಮೃತ at the individual level, amrutam means invisible. At the individual level, amrutam is sukshma shariram. A part of sukshma sharira is prana. Prana is a consumer of food, and therefore bhokta is called prana, and the consumed food is called mrut. What? Mrutam. Mrutam is tangible. All kinds of solid and liquid are tangible. ಕೈಗೆ ಮುಟ್ಲಿಕ್ಕೆ, ಕಣ್ಣಿಗೆ ಕಾಣ್ಲಿಕ್ಕೆ ಬರ್ತಾವಲ್ಲ ವಸ್ತುಗಳು, ಅವೆಲ್ಲದಕ್ಕೂ ನಾವೇನಂತೇವಿ? ಅವಕ್ಕ ನಾವು ರೈ ರೈ ಅಂತೇವಿ. ಕಣ್ಣಿಗೆ ಕಾಣದೇ ಇರುವಂತ ವಸ್ತುವಿಗೆ ಪ್ರಾಣ, ಅದಕ್ಕೆ ಪ್ರಾಣ ಭೋಕ್ತ ಅಂತ ಕರಿತೀವಿ. ದೇರ್ ಫೋರ್ ಭೋಕ್ತ ಇಸ್ ಪ್ರಾಣ, ಭೋಜ್ಯಂ ಇಸ್ ರೈ ಅಟ್ ದಿ ಮೈಕ್ರೋ ಲೆವೆಲ್. ಸೊ ಅಮೃತ ಅಂಡ್ ಮೃತ ಅಟ್ ದಿ ಮೈಕ್ರೋ ಲೆವೆಲ್, ಅಂಡ್ ದ ಭೋಕ್ತ ಅಂಡ್ ಭೋಜ್ಯಂ ಅಟ್ ದಿ ಮೈಕ್ರೋ ಲೆವೆಲ್. ಮ್ಯಾಕ್ರೋ ಲೆವೆಲ್ ಅಂತಾರಲ್ರಿ ಇವ್ರು. ಅಮೃತ ಅಂಡ್ ಮೃತ ಅಟ್ ಮ್ಯಾಕ್ರೋ ಲೆವೆಲ್ ಅಂಡ್ ಭೋಕ್ತ ಅಂಡ್ ಭೋಜಮ್ ಅಟ್ ಮೈಕ್ರೋ ಲೆವೆಲ್. ಅಂದ್ರೆ ಮ್ಯಾಗಿಂದ ಏನ್ ಮಾಡ್ಬೇಕು? ಮೈಕ್ರೋ ಇದ್ದಿದ್ದ ಮ್ಯಾಕ್ರೋನ ಐತದು. ಅದು ಸಮಷ್ಟಿ ಪ್ರಾಣ, ಸಮಷ್ಟಿ ಅಂತ ತಗೋಬೇಕ್ರಿ. ಸಮಷ್ಟಿ ಪ್ರಕೃತಿ ತಗೋಬೇಕಿಲ್ಲಿ. ಒಂದೇದ್ರಾಗ ಸಮಷ್ಟಿ ತಿದ್ದು ಅವಶ್ಯಕತೆ ಇಲ್ಲ ಕಾಣಿಸ್ತಾರೆ. ಅದು ಸಮಷ್ಟಿ, ಇದು ವ್ಯಷ್ಟಿ ತಗೋಬೇಕ್ರಿ. ಎರಡನೇದಕ್ಕೆ ವ್ಯಷ್ಟಿ ತಗೋಬೇಕು. ಒಂದೇದ್ದು ಸಮಷ್ಟಿ, ಎರಡನೇದ್ದು ವ್ಯಷ್ಟಿ. ಅದೇನ್ ಮ್ಯಾಗ ಒಂದೇ ಪ್ಯಾರದ್ರಾಗ ಮ್ಯಾಕ್ರೋ ಮಾಡಿದ್ವಲ್ಲ, ಮ್ಯಾಕ್ರೋನೇ ಇರ್ಲದ, ಮೈಕ್ರೋ ಮಾಡಕ್ ಹೋಗ್ಬೇಡ್ರಿ. ಎರಡನೇದ್ರಾಗ ಇಲ್ತಾರಿಲ್ಲ, ಎರಡನೇ ಪ್ಯಾರದಾಗ ಇಟ್ಟಾರ. ಅಂದ್ರೆ ಪ್ರಾಣ ರೈ ಅನ್ನುವಂಥದ್ರಾಗ ಒಂದೇದು ಸಮಷ್ಟಿ ಹಂತದೊಳಗ ಭಾಗ ಮಾಡ್ಯಾರ, ಇಲ್ಲಿ ಎರಡನೇದು ವ್ಯಷ್ಟಿ ಒಳಗೆ ಮಾಡ್ಯಾರ ಏನ್ರಿ. ದೆನ್ ದ ಥರ್ಡ್ ಸಿಂಬಾಲಿಕ್ ಲೆವೆಲ್, ದ ಪ್ರಾಣ ಈಸ್ ರಿಪ್ರೆಸೆಂಟೆಡ್ ಬೈ ಸೂರ್ಯ. ಇದು ಮೂರನೇದು. ಏನ್ ಹೇಳ್ತಾರೆ ಇಲ್ಲೇ? ಪ್ರಾಣ ಅಂದ್ರೆ ಯಾರಪ್ಪ ಅಂದ್ರೆ ಇಲ್ಲೇ ಸೂರ್ಯ. ಪ್ರಾಣ ಅಂದ್ರೆ ಸೂರ್ಯ. ಬೇರೆ ಬೇರೆ ಅರ್ಥಗಳು ಬರ್ತಾವೆ. ದ ಸನ್ ರಿಪ್ರೆಸೆಂಟ್ ದ ಪ್ರಾಣ ಶಕ್ತಿ ಅಂಡ್ ದ ಮೂನ್ ರಿಪ್ರೆಸೆಂಟ್ ರೈ. ಮತ್ತೆ ರೈ ಅಂದ್ರೆ ಯಾರ್ರಿ ಅಂದ್ರೆ ಇಲ್ಲೇ ಚಂದ್ರ. Sun represents prana and Rai represents the moon. For that also the commentators give logic. ಇದಕ್ಕೆ ಭಾಷ್ಯನ ಬರೀತಾರ, ಅನೇಕರು ಬರೀತಾರ. ಶಂಕರರು ಅಷ್ಟ ಅಲ್ಲ, ಶಂಕರಾಚಾರ್ಯ ಆದ ನಂತರನು ಅನೇಕ ಮಂದಿ ಭಾಷ್ಯ ಬರೆದಾರ. ಅವರು ಇದ್ರ ಬಗ್ಗೆ ವಿಶೇಷವಾಗಿ ಹೇಳ್ಕೊಂತ ಹೋಗ್ಯಾರ. ದ ಲಾಜಿಕ್ ಈಸ್ ಆಲ್ವೇಸ್ ದಟ್ ದ ಡೈಜೆಸ್ಟಿವ್ ಪವರ್ ಅಂಡ್ ದಿ ಪ್ರಾಣ ಶಕ್ತಿ ಈಸ್ ಗಿವನ್ ಬೈ ಸೂರ್ಯ ಭಗವಾನ್. ಡೈಜೆಸ್ಟಿವ್ ಅಂದ್ರೆ ಪಚನ ಶಕ್ತಿ. ಈ ಪಚನ ಶಕ್ತಿಯನ್ನ ಯಾರಿಗೆ ಕೊಟ್ಟಾರಪ್ಪ? ಯಾರು ಕೊಟ್ಟಾರಪ್ಪ ಅಂದ್ರೆ ಇದು ಪ್ರಾಣ ಶಕ್ತಿಗೆ ಅದನ್ನ ಭಗವಂತ ಸೂರ್ಯ ಕೊಟ್ಟಾದಾನೆ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ವೈಶ್ವಾನರ ಅಗ್ನಿ. ಆ ಪಚನ ಶಕ್ತಿಗೆ ಏನಂತೇವಿ? ವೈಶ್ವಾನರ ಅಗ್ನಿ ಅಂತೇವಿ. ನಾವು ಆಹಾರ ಅದ ಹಾಕಿದ್ದು ಅದು ಏನಾಗ್ತದ? ಪಚನ ಆಗಿ ಅದ ರಕ್ತ ಮಾಂಸ ಎಲ್ಲ ಆಗಿ ತಯಾರಾಗಿ ಹೋಗ್ತದೆ. ದ ಡೈಜೆಸ್ಟಿವ್ ಎನರ್ಜಿ ಇಸ್ ಗಿವನ್ ಬೈ ಸೂರ್ಯ ಭಗವಾನ್. ಆ ಸೂರ್ಯ ದೇವತನಿಂದ ಆ ಒಂದು ಉಂಡಂತ ಆಹಾರ ಪಚನ ಆಗಿ ಅದು ಪೋಷಕಾಂಶಗಳಾಗಿ ತಯಾರಾಗಿ ನಮಗೆ ದೇಹಕ್ಕೆ ಶಕ್ತಿಯನ್ನು ಕೊಡ್ಲಿಕ್ಕೆ ಅದು ಸಾಮರ್ಥ್ಯವನ್ನ ಪಡೀತದೆ. That is why health also comes from Surya Arogyam. That is why health also comes from Surya Arogyam. Bhaksharadi Chet. Therefore, Surya represents Prana Shakti, and all the nourishment in the food is supposed to be drawn from the Chandra, the lunar power. ಆಹಾರ ಏನನ್ನೋದು ಏನೈತಿ? ಅದು ಚಂದ್ರನ ಶಕ್ತಿ. ಅದು ಒಂದು ಸೂರ್ಯನ ಶಕ್ತಿ, ಒಂದು ಚಂದ್ರನ ಶಕ್ತಿ. ಸೊ ಅಕಾರ್ಡಿಂಗ್ ಟು ದಿ ಫಾರ್ಮರ್ಸ್, ಈ ನಮ್ಮ ರೈತರ ವಿಷಯವಾಗಿ ನಾವು ವಿಚಾರ ಮಾಡಿದ್ರೆ, ಮೂನ್ ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಗ್ರೇನ್ಸ್.
ಈ ಧಾನ್ಯಗಳು ಬೆಳಿಬೇಕಂದ್ರೆ ಕೆಲವೊಂದು ಧಾನ್ಯಗಳು ಈ ಚಂದ್ರನ ಬೆಳಕಿನಲ್ಲಿ ಕೂಡ ಆಹಾರಗಳು ಧಾನ್ಯಗಳು ಬೆಳಿತಾವೆ ಫಾರ್ ದ ಪ್ಲಾಂಟ್ಸ್ ಎಟ್ಸೆಟ್ರಾ ಬಿಕಾಸ್ ದ ನರಿಶ್ಮೆಂಟ್ ಆರ್ ದ ನ್ಯೂಟ್ರಿಯೆಂಟ್ ಪವರ್ ಇನ್ ದ ಪ್ಲಾಂಟ್ಸ್ ಕಮ್ಸ್ ಫ್ರಾಮ್ ದ ಮೂನ್ ಅಕಾರ್ಡಿಂಗ್ ಟು ದಿ ಶಾಸ್ತ್ರ. ಶಾಸ್ತ್ರ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಚಂದ್ರನ ಬೆಳಕಿನಲ್ಲಿ ಗಿಡಗಳು ಆಹಾರವನ್ನ ತಯಾರು ಮಾಡ್ತಾವೆ. ನಮ್ಮ ವಿಜ್ಞಾನ ಏನ್ ಹೇಳ್ತದೆ ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ಫೋಟೋಸಿಂಥಸಿಸ್ ಅನ್ನುವಂಥ ಕ್ರಿಯೆ ನಡೀತದೆ. ಎಲ್ಲಿ ಅಂದ್ರೆ ಆ ಹಸಿರು ತಪ್ಪಲ ಇರ್ತೈತಲ್ಲ, ಆ ಕ್ಲೋರೋಫಿಲ್ ಅನ್ನುವಂಥ ವಸ್ತು ಇರ್ತದೆ. ಅದಕ್ಕೆ ಕನ್ನಡದಾಗ ಏನಂತಾರೆ ಕ್ಲೋರೋಫಿಲ್ಗೆ? ಶಾರದಾ, ಕನ್ನಡದಾಗ ಏನಂತಾರೆ ಕ್ಲೋರೋಫಿಲ್? ಆ ಹರಿತ್ತಿನಲ್ಲಿ ಸೂರ್ಯ ಪ್ರಕಾಶದ ಸಮಕ್ಷಮದಲ್ಲಿ ಗಿಡಗಳು ಆಹಾರವನ್ನ ತಯಾರು ಮಾಡ್ತವೆ. ಅದ ಆಹಾರವನ್ನ ನಾವು ಊಟ ಮಾಡ್ತೀವಿ ಅಂತ ನಮ್ಮ ವಿಜ್ಞಾನ ಹೇಳ್ತದ. ಆದ್ರೆ ಶಾಸ್ತ್ರ ಏನ್ ಹೇಳ್ತದ ಅಂದ್ರೆ ಚಂದ್ರನ ಬೆಳಕಿನಲ್ಲಿಯೂ ಕೂಡ ಆ ಗಿಡಗಳು ಕೆಲವೊಂದು ಆಹಾರವನ್ನ ತಯಾರು ಮಾಡ್ತಾವ. ಅದು ಏನಾಗ್ತದ, ಅದು ಅದು ಶಕ್ತಿ ಕೊಡ್ತದ ಪ್ರಾಣಕ್ಕೆ. ಅದು ಪ್ರಾಣಕ್ಕೆ ಹಸಿವಾದಾಗ ಆ ಹಸಿವನ್ನು ಹಿಂಗಿಸುವಂತ ಶಕ್ತಿ ಆ ಆಹಾರದಲ್ಲಿ ಇದೆ. ಅದಕ್ಕೆ ಪ್ರಾಣ ಮತ್ತು ಅಂತ ಅನ್ನುವಂಥದ್ದು ಭೋಜ್ಯ ಮತ್ತು ಭೋಗ ಹೆಂಗ ಅನ್ನುವಂಥದ್ದನ್ನ 3 ರೀತಿಯಿಂದ ಹೇಳ್ಕೊಂತ ಬಂದ್ರು. ಅಂಡ್ ದೇರ್ ಫೋರ್ ಮೂನ್ ರಿಪ್ರೆಸೆಂಟ್ಸ್ ವಾಟ್? ಆದ್ರಿಂದ ಆ ಚಂದ್ರನಲ್ಲಿ ಇರುವಂತಹ ಶಕ್ತಿಗೆ ಏನಂತ ಹೇಳ್ತೀವಿ ಅಂದ್ರೆ ಅದಕ್ಕೆ ಭೋಜ್ಯಂ ಅನ್ನಂ ಹಿಂಗ್ ಕರಿತೀವಿ ನಾವು. ಭೋಜ್ಯ ಅನ್ನ. ರೈಸ್ ಹೌ ಮೆನಿ ವರ್ಡ್ಸ್ ಯು ಸಿ? ಪ್ರಾಣ ಹ್ಯಾಸ್ ಗಾಟ್ 3 ಮೀನಿಂಗ್ಸ್. ಪ್ರಾಣಕ್ಕೆ 3 ಅರ್ಥ. ಅಮೃತ ಪ್ರಪಂಚ, ಕಣ್ಣಿಗೆ ಕಾಣದೇ ಇರುವ ಪ್ರಪಂಚ, ಇನ್ವಿಸಿಬಲ್ ವರ್ಲ್ಡ್ ಅಟ್ ಮ್ಯಾಕ್ರೋ ಲೆವೆಲ್, ದ ಕನ್ಸ್ಯೂಮರ್ ಭೋಕ್ತಾ ಅಟ್ ದ ಮೈಕ್ರೋ ಲೆವೆಲ್, ಅಂಡ್ ಸೂರ್ಯ ದ ಸಿಂಬಾಲಿಕ್ ಲೆವೆಲ್. ದೇರ್ ಆರ್ 3 ಮೀನಿಂಗ್ಸ್ ಆಫ್ ಅವರ್ ಪ್ರಾಣ. ಪ್ರಾಣಕ್ಕೆ 3 ಅರ್ಥ ಅದು. ಅಂಡ್ ವಾಟ್ ಆರ್ ದ 3 ಮೀನಿಂಗ್ಸ್ ಆಫ್ 3 ಅರ್ಥಗಳ ರೈಗೆ ಏನರ್ಥ ಅಂದ್ರೆ ಮೂರ್ತ ಪ್ರಪಂಚ ಅಟ್ ವಿಸಿಬಲ್ ಯೂನಿವರ್ಸ್, ಕಣ್ಣಿಗೆ ಕಾಣುವಂತ ಪ್ರಪಂಚದಲ್ಲಿ, ವೆಷ್ಟಿಯಲ್ಲಿ. ಮೂರ್ತ ಅಂದ್ರೆ ವೆಷ್ಟಿ, ಕಣ್ಣಿಗೆ ಕಾಣ್ತಿರ್ಬೇಕು. ಅಮೂರ್ತ ಅಂತಂದ್ರೆ ಕಣ್ಣಿಗೆ ಕಾಣಲಾರದು. ಮೂರ್ತ ಅಂದ್ರೆ ಕಣ್ಣಿಗೆ ಕಾಣೋದು, ವಿಸಿಬಲ್ ಪಾರ್ಟ್ ಅಂತಾರೆ ಇಂಗ್ಲಿಷ್ನಾಗ. ಅಟ್ ದಿ ಮ್ಯಾಕ್ರೋ ಲೆವೆಲ್ ಅಂದ್ರೆ ಸಮಷ್ಟಿ ಹಂತದಲ್ಲಿ ಮೂರ್ತ ಪ್ರಪಂಚ ಏನೈತಿ ಅದಕ್ಕೆ ಅನ್ನೋದಕ್ಕೆ ಅರ್ಥ 1 ನಂಬರು. 2ನೇದು ಅರ್ಥ ಏನು ಅಂದ್ರೆ ದ ಕನ್ಸ್ಯೂಮ್ಡ್ ಫುಡ್ ಅಟ್ ದಿ ಮೈಕ್ರೋ ಲೆವೆಲ್, ಬೆಷ್ಟಿಯಲ್ಲಿ ಆಹಾರವನ್ನ ಏನ್ ನಾವು ಭೋಗ ಮಾಡ್ತೈತಲ್ಲ ಅದಕ್ಕಂತಾರ ಮೂರ್ತ ಪ್ರಪಂಚ. ದ ಯೂನಿವರ್ಸ್, the visible universe at the macro level, and the consumed food at the micro level, and the moon Chandra as a symbolic level. That Rai and Prana were born out of Prajapati. ಈ ರೀತಿಯಿಂದ 3 ಅರ್ಥಗಳನ್ನ ಹೇಳಿದಾರ. ನೀವು ಯಾವ್ದು ನಿಮಗೆ ಮನಸ್ಸಿಗೆ ಬರ್ತದ ಒಂದು ಹಿಡ್ಕೊಡ್ರಿ. 3 ಹಿಡ್ಕೋಬೇಕಂತ ನೇಮಿಲ್ಲ. ಯಾಕ ವಿವಿಧ ರುಚಿ ಇರ್ತದ, ಒಬ್ಬೊಬ್ಬರಿಗೆ ಒಂದು ಹಿಡಿಸ್ತದ. ನಿಮಗೆ ಯಾವ್ದು ಹಿಡಿಸ್ತದ ಹಿಡ್ಕೊಡ್ರಿ. ನಾವು 3 ಮಿಥ್ಯಾದವ, 3 ಏನು ಸತ್ಯ ಇಲ್ಲ. ಯಾವ್ದು ಹಿಡ್ಕೊಡ್ರಿ, ನಿಮ್ಮ ಮನಸ್ಸಿಗೆ ಬಂದಿದ್ದು ಹಿಡ್ಕೊಡ್ರಿ. ನೀವೇನದ ಒಟ್ಟು ಒಂದು ಮಿಥುನ ತಯಾರಾತ, ಮಿಥುನದಿಂದ ಆಹಾರ ತಯಾರಾಗ್ತದ, ಭೋಜ್ಯ ಭೋಗ ವ್ಯವಹಾರ ಆಗಾಗತ್ತು. ಇದು ತಿಳ್ಕೊಂಡ್ರೆ ಸಾಕು ನಮ್ಗೆ. ವಿ ಹ್ಯಾವ್ ಸಮ್ ಮೋರ್ ಕನೆಕ್ಟೆಡ್ ಟಾಪಿಕ್. ದ ಫಸ್ಟ್ ಚಾಪ್ಟರ್ ಇಸ್ ಲೈಕ್ ದಿಸ್. ಫ್ರಮ್ ದ ಸೆಕೆಂಡ್ ಚಾಪ್ಟರ್ ಇಟ್ ಈಸ್ ಆಲ್ಸೋ ಸೋ ಕಾಂಪ್ಲೆಕ್ಸ್. ಫಸ್ಟ್ ಚಾಪ್ಟರ್ ಪ್ರಶ್ನೆ ಇಸ್ ಲಿಟಲ್ ಬಿಟ್ ಪ್ರಶ್ನಂ ಇನ್ ಮಲಯಾಳಂ ಸೆನ್ಸ್. ವಿ ಹ್ಯಾವ್ ಸಮ್ ಮೋರ್ ಕನೆಕ್ಟೆಡ್ ಟಾಪಿಕ್ಸ್. ಈ ವಿಷಯವಾಗಿ ಇನ್ನೂ ಅನೇಕ ವಿಷಯಗಳನ್ನ ಹೇಳ್ತದೆ ಈ ಉಪನಿಷತ್. ದ ಫಸ್ಟ್ ಚಾಪ್ಟರ್ ಇಸ್ ಲೈಕ್ ದಟ್. 1ನೇ ಅಧ್ಯಾಯ ಪ್ರಶ್ನೋಪನಿಷತ್ ಇದು ಹಿಂಗಾದ. ಎಲ್ಲ ಪಾರಿಭಾಷಿಕ ಶಬ್ದಗಳದಾವ, ಅವಕ್ಕೆ ಅರ್ಥನೂ ಬೇರೆ ಬೇರೆ ಅದಾವ. ನಾವು ಕೇಳುವುದೇ ಇಲ್ಲ, ಅರ್ಥವನ್ನು ಕೇಳುದು. ಶಬ್ದಗಳನ್ನ ಕೇಳಬಹುದು, ಕೆಲವು ಸಲ ಶಬ್ದನೂ ಕೇಳಿಲ್ಲ, ಅದು ಅರ್ಥನೂ ಗೊತ್ತಿಲ್ಲ ನಮ್ಗೆ. ಇಂಥ ಶಬ್ದಗಳನ್ನು ಈ ಉಪನಿಷತ್ತಲ್ಲಿ ಪ್ರಯೋಗ ಮಾಡ್ಯಾರ. ಅವುಗಳಿಗೆ ಎಷ್ಟು ನಮೂನೆ ಅರ್ಥ ಮಾಡ್ಬೇಕು ಎಲ್ಲಾನು ಹೇಳ್ಕೊಂತ ಹೋಗ್ತಾರೆ, ಕೇಳ್ಕೊಂತ ಹೋಗ್ರಿ. From the second chapter onwards, it is not so complex. 2ನೇ ಅಧ್ಯಾಯದಿಂದ ನೀವು ಪ್ರಯತ್ನ ಮಾಡಿದ್ರೆ ನೋಡಿದ್ರೆ ಇಷ್ಟು ಕಠಿಣ ಇಲ್ಲದು. 1ನೇ ಅಧ್ಯಾಯ ಬಹಳ ಕಠಿಣ ಅದ. ಯಾವುದು? ಪ್ರಶ್ನೋಪನಿಷತ್ತಿನ 1ನೇ ಅಧ್ಯಾಯ ಬಹಳ ಕಠಿಣ ಅದ. ಫಸ್ಟ್ ಚಾಪ್ಟರ್ ಆಫ್ ಪ್ರಶ್ನ ಇಸ್ ಲಿಟಲ್ ಬಿಟ್ ಪ್ರಶ್ನಂ. ಪ್ರಶ್ನೋಪನಿಷತ್ತಿನ 1ನೇ ಅಧ್ಯಾಯ ಅದು ಪ್ರಶ್ನೆಯಾಗೆ ಉಳಿತದ. 2-3 ಸಲ ಓದಿದ್ರೆ ಒಂದ್ ಸ್ವಲ್ಪ ತಿಳಿದಂಗೆ ಆಗ್ತದ ಅಂತ. ನಮಗೆ ತಿಳಿದಂಗೆ ಆದ್ರೂ ಕೂಡ ತಿಳಿದಿರೋದಿಲ್ಲ ಅಂತ ಅರ್ಥ. ಅದಕ್ಕೆ ಒಂದ್ಸಲ ಬಿಟ್ಟು ರಿಪೀಟೆಡ್ ಆಗಿ ಇದನ್ನ ನೋಡ್ಕೊಡ್ರಿ. ಮೊದಲ ವಾರ್ನಿಂಗ್ ಕೊಡ್ತಾರಪ್ಪ, ಮೈಯೆಲ್ಲ ಕಣ್ಣಾಗಿ ಓದ್ರಿ. ಓದು ಮುಂದೆ ಹೇಳೋ ಮುಂದೆ ಲಕ್ಷ ಆ ಕಡೆ ಕೊಟ್ರೆ ತಿಳಿಲಿಲ್ಲ ಅಂದ್ರೆ ಆಮ್ಯಾಗ ಅದೇನ್ರಿ ಇದೇನ್ರಿ ಮತ್ ಚಲೋ ಆಗ್ತದೆ. ಅದಕ್ಕೆ ಲಕ್ಷ ಕೊಟ್ಟು ಕೇಳ್ರಿ. ಸೊ ರಯೀಂ ಚ ಪ್ರಾಣಂ ಚ ಇತಿ ತೌ ಮೇ ಬಹುಧಾ ಪ್ರಜಾ ಕರಿಷ್ಯತಿ
ಅಂದ್ರೆ ಏನ್ ಅಂದಂಗಾತು, ಈ ಒಂದು ಈ ಜೋಡಿಯಿಂದ ಮಿಥುನದಿಂದ ಭಗವಾನ್ ವಾಂಟೆಡ್ ಟು ಕ್ರಿಯೇಟ್ ದ ಎಂಟೈರ್ ಯೂನಿವರ್ಸ್. ಈ ಜೋಡಿಯಿಂದ ಭಗವಂತ ಪ್ರಜಾಪತಿ ಏನ್ ಮಾಡಿದ, ಈ ಸೃಷ್ಟಿಯನ್ನ ತಯಾರು ಮಾಡ್ಲಿಕ್ಕೆ ಮೊದಲು ಒಂದು ಜೋಡಿ ತಯಾರು ಮಾಡಿದ. ಇಲ್ಲಿಗೆ ಈ 4ನೇ ಮಂತ್ರದ ಅರ್ಥ ಮುಗೀತು. 5ನೇ ಮಂತ್ರ 39. ಆದಿತ್ಯೋ ವೈ ಪ್ರಾಣೋ ರವಿರೇವ ಚಂದ್ರಮಾ ರವಿರ್ವಾ ಏತತ್ಸರ್ವಂ ಯನ್ಮೂತ್ರಂ ಚ ಮೂರ್ತಂ ಚ ತಸ್ಮಾನ್ ಮೂರ್ತಿರೇವ ರಯಿಹಿ. ಇದು 5ನೇ ಮಂತ್ರ. ಸೊ ದೀಸ್ ಡಿಫರೆಂಟ್ ಮೀನಿಂಗ್ಸ್ ಆರ್ ಗಿವನ್ ಇನ್ ದಿಸ್ ಮಂತ್ರ. ಆದಿತ್ಯೋ ಹವಾಹ ಪ್ರಾಣ. ಏನು ಹೇಳಿದ್ರು ಅದನ್ನ ಹೇಳ್ತಾರೆ ನೋಡ್ರಿ. ಆ ಆದಿತ್ಯ ಏನದಾನ ಸೂರ್ಯ, ಅವನೇ ಪ್ರಾಣ. ಈಸ್ ಸಿಂಬಾಲಿಕಲಿ ರಿಪ್ರೆಸೆಂಟೆಡ್ ಬೈ ಆದಿತ್ಯ ಏನ್ರಿ. ಅದಕ್ಕೆ ಒಂದು ಸಿಂಬಾಲ್ ಅಂದ್ರೆ ಗುರ್ತು ಕೊಟ್ರಿ. ಈಗ ಎದಕ್ಕೆ ಪ್ರಾಣ ಅಂದ್ರೆ ಆದಿತ್ಯ. ದಟ್ ಈಸ್ ಸೂರ್ಯ ಅಂಡ್ ರೈ ಏವ ಚಂದ್ರಮ. ಸೂರ್ಯ ಯಾರು? ಆದಿತ್ಯ. ಆದಿತ್ಯ ಯಾರು? ಪ್ರಾಣ. ರೈ ಏವ ಚಂದ್ರಮ. ರೈ ಅಂದ್ರೆ ಯಾರು? ಚಂದ್ರಮ. ರೈ ಸಿಂಬಾಲಿಕಲಿ ರಿಪ್ರೆಸೆಂಟೆಡ್ ಬೈ ಚಂದ್ರಮ, ದ ಮೂನ್. ಒಂದು ಸಿಂಬಾಲ್, ಅದು ಗುರ್ತು. ಸೂರ್ಯ ಅಂದ್ರೆ ಸೂರ್ಯ ಅಂತ ಹಿಡ್ಕೋಬೇಡ್ರಿ, ಒಂದು ಗುರುತಪ್ಪ, ನಿಮಗೆ ಆಲಂಬನ ಗುರುತಾಗಲಿ ಅಂತ ಒಂದು ಆಕಾರ ಕೊಟ್ಟಾರ ನಿಮ್ಗೆ. ರೈ ಅಂದ್ರೆ ಚಂದ್ರಮ, ಒಂದು ಆಕಾರ ಕೊಡ್ತಾರ ಏನ್ರಿ. ಇವೆಲ್ಲ ಏನಂದ್ರೆ ಚಂದ್ರಮ ಅಂದ್ರೆ ಅದು ಏನು ಗೋಲಾಕಾರ ಕಾಣ್ತದೆ ಅದಲ್ಲ, ಆ ಶಕ್ತಿ. ಚಂದ್ರಮ ದ ಮೂನ್. ಅಂಡ್ ಅಟ್ ದ ಮ್ಯಾಕ್ರೋ ಲೆವೆಲ್ ವಾಟ್ ಆರ್ ದೇ? ಸಮಷ್ಟಿ ಒಳಗ ಸೂರ್ಯ ಮತ್ತು ರೈ ಅಂದ್ರೆ ಯಾರು? ಸೂರ್ಯ ಮತ್ತು ಚಂದ್ರ ಅಂದ್ರೆ ಯಾರು? ಎಲ್ಲಿ? ಸಮಷ್ಟಿ ಹಂತದಲ್ಲಿ ಯಾರಿವರು? ಏತತ್ ಸರ್ವಂ ಯನ್ ಮೂತ್ರಂ ಚ ಅಮೂರ್ತಂ ಚ. ದ ಎಂಟೈರ್ ಯೂನಿವರ್ಸ್ ಇಸ್ ಎ ಮಿಕ್ಸರ್ ಆಫ್ ವಿಸಿಬಲ್ ಅಂಡ್ ಇನ್ವಿಸಿಬಲ್. ಕಣ್ಣಿಗೆ ಕಾಣುವುದು ಬಂತು, ಕಣ್ಣಿಗೆ ಕಾಣಾರ್ದು ಬಂತು, ಎರಡದ್ರ ಮಿಕ್ಸರ್ ಏನೈತಲ್ಲ ಅದು. ಸೊ ಮೂರ್ತಂ ಚ ಅಮೂರ್ತಂ ಚ ಏತತ್ ಸರ್ವಂ. ಸರ್ವಂ ಅಂದ್ರೆ ಏನು? ಕಣ್ಣಿಗೆ ಕಾಣುವುದು ಬಂತು, ಕಣ್ಣಿಗೆ ಕಾಣುವುದ್ರ ಹಿಂದೆ ಇರುವಂತ ಕಣ್ಣಿಗೆ ಕಾಣದೇ ಇರುವಂತಹದ್ದು ಬಂತು. ಎರಡೂ ಕೂಡಿ ಮೂರ್ತಂ ಚ ಅಮೃತಂ ಚ. ಅಮೃತಂ ಚ, ಅಮೃತಂ ಅಲ್ಲ, ಅಮೂರ್ತಂ ಚ. ಮೂರ್ತಂ ಚ ಅಮೂರ್ತಂ ಚ. ನೋಡ್ರಿ ಶಬ್ದಗಳನ್ನು ಹೆಂಗ್ ಉಪಯೋಗ ಮಾಡ್ತಾನ. ಸಮಷ್ಟಿ. ಸಮಷ್ಟಿ ಒಳಗ ಮೂರ್ತ ಮತ್ತು ಅಮೂರ್ತ. ಅಮೃತ ಅಲ್ಲ, ಅಮೂರ್ತ. ನಾನು ಅಮೃತ ಅಂತ ಓದಿದ್ದೆ, ಅದು ಅಮೂರ್ತ. ಒಂದು ಮೂರ್ತ ಅಂದ್ರೆ ಆಕಾರ ಇದ್ದಿದ್ದು, ಅಮೂರ್ತ ಅಂದ್ರೆ ಆಕಾರ ಇಲ್ಲದ್ದು, ನಿರಾಕಾರವಾಗಿರುವಂಥದ್ದು. ದ ಎಂಟೈರ್ ಯೂನಿವರ್ಸ್ ಇಸ್ ಎ ಮಿಕ್ಸರ್ ಆಫ್ ವಿಸಿಬಲ್ ಅಂಡ್ ಇನ್ವಿಸಿಬಲ್. ಆ ಜಗತ್ತು ಏನದ ಅದು, ಅದರಲ್ಲಿ ಮೂರ್ತ ರೂಪನೂ ಅದ, ಅಮೂರ್ತ ರೂಪ ಅದ. ಎರಡೂ ಕೂಡಿಸಿದ್ದಕ್ಕನ ನಾವು ಸಮಷ್ಟಿ ಜಗತ್ತನಾಗತ್ತೇವೆ. ಅಮೂರ್ತಂ ಚ ಏತತ್ ಸರ್ವಂ. ದ ಯೂನಿವರ್ಸ್ ಇಸ್ ವಿಸಿಬಲ್ ಅಂಡ್ ಇನ್ವಿಸಿಬಲ್ ಆಟ್ ಮ್ಯಾಕ್ರೋ ಲೆವೆಲ್. ಸಮಷ್ಟಿ ಹಂತದಲ್ಲಿ. ಸಮಷ್ಟಿ ವ್ಯಷ್ಟಿ ಗೊತ್ತಿಲ್ರಿ. ಒಂದು ಗಿಡ ಇತ್ತಂದ್ರ ಅದಕ್ಕೆ ವ್ಯಷ್ಟಿ ಅಂತಾರ. ಅಂತಾವ್ 1000 ಗಿಡ ಇದ್ವು ಅಂದ್ರ ಅದಕ್ಕ ಸಮಷ್ಟಿ ಅಂತಾರ, ಅರಣ್ಯ ಅಂತಾರ. ಮ್ಯಾಕ್ರೋ ಅಂದ್ರೆ ಸಮಷ್ಟಿ, ಮೈಕ್ರೋ ಅಂತ ಅಂದ್ರೆ ವ್ಯಷ್ಟಿ. ವ್ಯಷ್ಟಿ. ಮ್ಯಾಕ್ರೋ ಅಂದ್ರೆ ಸಮಷ್ಟಿ, ಮೈಕ್ರೋ ಅಂದ್ರೆ ವ್ಯಷ್ಟಿ. ಕರೆಕ್ಟ್. When you are sitting in a class, you are the mixture of visible and the invisible. I am able to see only your visible part. ಈಗ ಕ್ಲಾಸ್ ನಾಗ ಕುಂತೀರಿ ನೀವು, ಅವಾಗ ನಿಮ್ದು ಈಗ ನಿಮಗೆ ನಿಮ್ಮಲ್ಲೇ ಕೆಲವೊಂದು ಕಣ್ಣಿಗೆ ಕಾಣುವಂತ ಭಾಗದ, ಕೆಲವೊಂದು ಕಣ್ಣಿಗೆ ಕಾಣದಂತ ಭಾಗದ. ಕಣ್ಣಿಗೆ ಕಾಣುವಂತ ಭಾಗ ಯಾವುದು? ಪಂಚೀಕೃತ ಮಹಾಭೂತಗಳಿಂದ ಆದಂತ ಆ ಶರೀರ ಒಂದು ಕಣ್ಣಿಗೆ ಕಾಣ್ತದೆ. ಸೂಕ್ಷ್ಮವಾಗಿರುವಂತ ಸೂಕ್ಷ್ಮ ಶರೀರ ಆಗಲಿ, ಕಾರಣ ಶರೀರ ಆಗಲಿ, ಅವಕ್ಕೆ ಅಧಿಷ್ಠಾನವಾಗಿರುವ ಅವಿದ್ಯೆ ಆಗಲಿ, ಪರಮಾತ್ಮ ತತ್ವ ಆಗಲಿ ಕಾಣ್ತವೆ. ನೀವು ಚೇತನ ಕಾಣ್ತಾವೇನ್ರಿ? ಕಾಣಂಗಿಲ್ಲ. ಹಂಗಾರೆ ನೀವು ಬರೀ ಕಾಣುವಷ್ಟ ತತ್ವ ಅಷ್ಟನೋ, ಇನ್ನು ಕಣ್ಣಿಗೆ ಕಾಣುವ ಮತ್ತು ಕಣ್ಣಿಗೆ ಕಾಣದಿರುವ ಎರಡೂ ಕೂಡಿ ಮಿಶ್ರನೋ? ಎರಡೂ ಮಿಶ್ರಣದೇನೋ. ಯು ಆರ್ ಎ ಮಿಕ್ಸರ್ ಆಫ್ ವಿಸಿಬಲ್ ಅಂಡ್ ಇನ್ವಿಸಿಬಲ್ ಪಾರ್ಟ್. ಐ ಆಮ್ ಏಬಲ್ ಟು ಸಿ ಓನ್ಲಿ ವಿಸಿಬಲ್ ಪಾರ್ಟ್. ವಾಟ್ ಈಸ್ ಯುವರ್ ಇನ್ವಿಸಿಬಲ್ ಪಾರ್ಟ್? ದ ಮೈಂಡ್ ಈಸ್ ಇನ್ವಿಸಿಬಲ್ ಪಾರ್ಟ್. ನಿಮ್ಮ ಸ್ಥೂಲ ಶರೀರ ಕಾಣಾಗತ್ತೈತಿ, ಯಾವ್ದು ಕಾಣಾಗತ್ತಿಲ್ಲ? ನಿಮ್ಮ ಮನಸ್ಸಿನಲ್ಲಿ ಕಾಣಾಗತ್ತಿಲ್ಲ. ಐತಿಲ್ಲ ಮನಸ್ಸು? ಐತಿ. ದಟ್ ಈಸ್ ವೈ ಐ ಸೇ ವೆದರ್ ಯುವರ್ ಮೈಂಡ್ ಈಸ್ ಇನ್ ದ ಕ್ಲಾಸ್ ಆರ್ ನಾಟ್. ನೋಡಪ್ಪ, ನಿನ್ನ ಶರೀರ ಇಲ್ಲಿ ಕುಂತದ, ನಿನ್ನ ಮನಸ್ಸು ಕ್ಲಾಸ್ನಾಗ ಐತೆ ಇಲ್ಲ ಅಂದ್ರೆ ಮನಸ್ಸು ಬಿಟ್ಟು ಹೋಗ್ಬೋದಾತ. ಇಷ್ಟು ಕ್ಲಾಸ್ ಬಿಟ್ಟು ಮನಸ್ಸು ಹೋಗ್ಬೋದು ಅಂದಂಗ ಆತ.
ಶರೀರ ಇಲ್ಲೇ ಇದ್ರು ಇಟ್ ಈಸ್ ಮೈ ಹೋಪ್ ಅಂಡ್ ಪ್ರೇಯರ್ ಅಟ್ ಲೀಸ್ಟ್ ಸಮ್ ಮೈಂಡ್ಸ್ ಆರ್ ಇನ್ ದ ಕ್ಲಾಸ್ ದೇರ್ ಫೋರ್ ದ ಮೈಂಡ್ ಪಾರ್ಟ್ ಆಫ್ ಯು ಇಸ್ ಇನ್ವಿಸಿಬಲ್ ಪಾರ್ಟ್, ಇಟ್ ಇಸ್ ಅಮೂರ್ತಂ. ಬಾಡಿ ಪಾರ್ಟ್ is visible part, extending everything is a mixture of ಮೂರ್ತಂ and ಅಮೂರ್ತಂ. ಕಣ್ಣಿಗೆ ಕಾಣುವಂತ ಭಾಗ, ಕಣ್ಣಿಗೆ ಕಾಣದೇ ಇರುವಂತ ಭಾಗ ಎರಡೂ ಕೂಡಿಸಿದಾಗ ಸಮಷ್ಟಿ ಅನಿಸ್ಕೋತದೆ. ಔಟ್ ಆಫ್ ದಿಸ್ ಪೇರ್ ಮೂರ್ತ ರವಿ ಅಂಡ್ ಇನ್ವಿಜುವಲ್ ಪಾರ್ಟ್ ಇಸ್ ರೈ. ಔಟ್ ಆಫ್ ದಿಸ್ ಪೇರ್ ಮೂರ್ತ ರೈ, ದ ವಿಸಿಬಲ್ ಪಾರ್ಟ್ ಇಸ್ ಕಾಲ್ಡ್ ರೈ, ದ ಇನ್ವಿಸಿಬಲ್ ಪಾರ್ಟ್ ಇಸ್ ಕಾಲ್ಡ್ ಪ್ರಾಣ. ಅಂದ್ರೆ ನೀವು ಎರಡರಲ್ಲಿ ಕಣ್ಣಿಗೆ ಕಾಣುವಂತ ಭಾಗ ಏನದ ಅಲ್ಲ, ಅದಕ್ಕೆ ಏನ್ ಅನ್ಬೇಕ್ರಿ? ರೈ. ಕಣ್ಣಿಗೆ ಕಾಣದೇ ಇರುವ ಭಾಗಕ್ಕೆ ಏನ್ ಅನ್ಬೇಕು? ಪ್ರಾಣ. ಹಿಂಗಂತ. And then the Upanishad uses a note that even though we are calling Murtam as Rai, Amrutam as Prana, these different words are only for communication. ನೋಡ್ರಿ, ಉಪನಿಷತ್ ಒಳಗ, ಈ ಉಪನಿಷತ್ ಒಳಗ ಕಣ್ಣಿಗೆ ಕಾಣುವಂತ ಭಾಗಕ್ಕೆ ಏನಂತಂದಾರ್ರಿ? ಪ್ರಾಣ ಅಂದಾರ್ರಿ. ರೈ. ರೈ. ರೈ ಈ ಸದ್ಯ ಅದೇ ಮುಂದೆ ಹೋಗ್ಬೇಡ್ರಿ. ಈ ರೈ ಅಂದ್ರೆ ಇಲ್ಲಿ ಏನಂದಾರಪ್ಪ ಅಂದ್ರೆ ಕಣ್ಣಿಗೆ ಕಾಣುವುದಕ್ಕೆ ರೈ ಅಂದಾರೆ, ಕಣ್ಣಿಗೆ ಕಾಣದೇ ಇರೋ ಭಾಗಕ್ಕೆ ಪ್ರಾಣ ಅಂದಾರೆ. ದೀಸ್ ಡಿಫ್ರೆಂಟ್ ವರ್ಡ್ಸ್ ಆರ್ ಓನ್ಲಿ ಫಾರ್ ಕಮ್ಯುನಿಕೇಶನ್. ಇದು ಇಲ್ಲಿ ನಿಮಗೊಂದು ಏನು ಇದನ್ನ ಯಾಕೆ ಹೇಳಾಗತ್ತೈತೆ ಅಂದ್ರೆ ಇದು ಉಪೋದ್ಘಾತ ಮಾಡಾಗತ್ತದ ಏನ್ರಿ? ಉಪೋದ್ಘಾತ ಅಂದ್ರೆ ಏನ್ರಿ? ನಮಗೆ ಮನಸ್ಸಿನಾಗ ಏನೋ ಒಂದು ಹೇಳ್ಬೇಕಾಗಿದ್ರ ವಿಷಯ ಇಟ್ಕೊಂಡು ಬೇರೆ ಜನರಲ್ ಆಗಿ ಮಾತಾಡೋದಕ್ಕೆ ಏನಂತಾರ? ಉಪೋದ್ಘಾತ. ರೈ ಮತ್ತು ಪ್ರಾಣ ಹೇಳೋದು ಉದ್ದೇಶ ಬೇರೆ ಏನೋ ಐತಿ. ಆ ಉದ್ದೇಶ ಸಲುವಾಗಿ ಇದನ್ನ ಇಲ್ಲೇ ಶಾಸ್ತ್ರ ಹೇಳಾಗತ್ತದ. ಎಸೆನ್ಷಿಯಲಿ essentially ಮೂರ್ತಂ and ಅಮೂರ್ತಂ ಆರ್ ಸೇಮ್ ಮಟೀರಿಯಲ್ ಓನ್ಲಿ. ಅವು ಮೂರ್ತ ಮತ್ತು ಅಮೂರ್ತ ಆಗಿದ್ದು ಅದು ಒಂದೇ ಹಂಗ ಎರಡಾಗ್ಯದ ಅಂತಾರ. ಎರಡು ಬೇರೆ ಬೇರೆ ಅಂತಲ್ಲ, ಒಂದ ಎರಡಾಗ್ಯಾವ. ಒನ್ ಕಾರಣ ಪ್ರಪಂಚ ಅಲೋನ್ ಇಸ್ ಡಿವೈಡೆಡ್ ಇನ್ ದ ಫಾರ್ಮ್ ಆಫ್ ಮೂರ್ತ ಅಂಡ್ ಅಮೂರ್ತ. ಕಾರಣ ಪ್ರಪಂಚ ಏನೈತಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚಕ್ಕೆ ಕಾರಣ ಆಗಿದ್ದು ಯಾವುದು? ಸ್ಥೂಲ ಮತ್ತು ಸೂಕ್ಷ್ಮ ಪ್ರಪಂಚಕ್ಕೆ ಕಾರಣ ಆಗಿದ್ದಕ್ಕೆ ಏನಂತೀವಿ? ಕಾರಣ ಪ್ರಪಂಚ ಅಂತೀವಿ. ಆ ಕಾರಣ ಪ್ರಪಂಚ ಇರುವುದು ಒಂದೇ ಅದ. ಅದನ್ನ ನಾವು ನಿಮ್ಗೆ ತಿಳಿಸಿ ಹೇಳಾಕ ಎರಡು ಭಾಗ ಮಾಡಿ, ಒಂದು ರೈ ಒಂದು ಪ್ರಾಣ ಅಂತ ಹೇಳಾಕತ್ತೀವಿ. ಮೂಲ ವಸ್ತು ಒಂದೇ ಅದ. ಸಮಷ್ಟಿ ಅಜ್ಞಾನ ಅಥವಾ ಸಮಷ್ಟಿ ಅವಿದ್ಯೆ ಅಥವಾ ಸಮಷ್ಟಿ ಮಾಯಾ ಅನ್ನೋದು ಏನೈತಲ್ಲ ಅದು ಒಂದೇ ಅದ. ಅದ್ರಾಗ ಎರಡು ಭಾಗ ಆಗಿ ಬಿಟ್ಕೊಂಡು ಒಂದೇ ವಸ್ತು ಇದ್ದಿದ್ದು ಅದ್ರಾಗ ಎರಡು ಭಾಗ ಅದು. ಎರಡು ಯಾವುದು? ಒಂದು ರೈ ಒಂದು ಪ್ರಾಣ. ಇದೈತಿ ನಮ್ಗೆ ಹೇಳುವ ಉದ್ದೇಶ. ಮೂರ್ತ ಅಂಡ್ ಅಮೂರ್ತ. ಒನ್ ಈಸ್ ಗ್ರಾಸ್, ಅನದರ್ ಈಸ್ ಸಟಲ್. ಒಂದು ಸ್ಥೂಲದ ಒಂದು ಸೂಕ್ಷ್ಮದ. ದೇರ್ ಫೋರ್ ಬೋತ್ ಆರ್ ಎಸೆನ್ಸ್ ದ ಸೇಮ್ ಓನ್ಲಿ. ಎರಡು ಒಂದೇ ಅದಾವ. ಯು ಕ್ಯಾನ್ ಸೇ ಎವ್ರಿಥಿಂಗ್ ಈಸ್ ಪ್ರಾಣ, ಎವ್ರಿಥಿಂಗ್ ಈಸ್ ರೈ ಆಲ್ಸೋ. ನೀವು ಹೇಳ್ಬೋದು ಆ ಇರೋದ ಒಂದೇ ತಂದಾಗ ಪ್ರಾಣ ಇದ್ದಿದ್ರು ಅಂದ ರೈ ಅಂದ್ರು ಒಂದ ಅನ್ಬಹುದು. ಯು ಕ್ಯಾನ್ ಆಲ್ಸೋ ಸೇ, ಬಟ್ ಫಾರ್ ದ ಸೇಕ್ ಆಫ್ ಕ್ಲಾಸಿಫಿಕೇಶನ್ ದ ಗ್ರಾಸರ್ ಒನ್ ಈಸ್ ಕಾಲ್ಡ್ ಮೂರ್ತ. ನಿಮಗ ಸ್ಪಷ್ಟವಾಗಿ ತಿಳುವಳಿಕೆ ಇರ್ಲಿ ಅಂತ ತಿಳ್ಕೊಂಡು ಕಣ್ಣಿಗೆ ಕಾಣುವಂತದ್ದು ಏನೈತಿ ಅದಕ್ಕ ಏನನ್ರಿ? ಮೂರ್ತ ಅನ್ರಿ, ಅದಕ್ಕ ರೈ ಅನ್ರಿ. ಕಣ್ಣಿಗೆ ಕಾಣೋದಕ್ಕ ಅಮೂರ್ತ ಅನ್ರಿ, ಅದಕ್ಕ ಪ್ರಾಣ ಅನ್ರಿ ಅಂತ ಹೇಳಾಕಿದು ಏನ್ರಿ? ಇದು ಹಿಂಗ ಹೇಳಿ ತಿಳ್ಸಾಕ ಏನೋ ಒಂದು ಉದ್ದೇಶ ಬೇರೆ ಅದ ಐತೆ. ಹೋತ್ರಿ ಇದು ಕೇಳ್ತಾ ಇದಾರೆ. ಕೇಳ್ತಾ ಇದಲ್ಲ? ಅದು ಆಯ್ತು, ಏನೋ ಬಂದು ಹೋದಂಗ ಆತು. ಸರಿ. Like matter and energy, we are classifying them, but we know what matter and energy one and the same only. ಯಾರು ವಿಜ್ಞಾನ ವಿದ್ಯಾರ್ಥಿಗಳಿದ್ದೀರಿ, ಮ್ಯಾಟರ್ ಅಂಡ್ ಎನರ್ಜಿ ಆರ್ ಸೇಮ್ ಏನ್ರಿ? ಎರಡು ಒಂದೇ. ಮ್ಯಾಟರ್ ಅಂದ್ರು ಅದ, ಎನರ್ಜಿ ಅಂದ್ರು ಒಂದ. neither be created nor be destroyed. Matter can be converted into energy, energy will be converted into matter. Both matter and energy can never be destroyed at any time. ಇವು ಯಾವಾಗಲೂ ನಾಶ ಆಗುದಿಲ್ಲ, ರೂಪಾಂತರ ಪ್ರಾಪ್ತಿ ಆಗ್ತದೆ. ಎನರ್ಜಿ ಹೋಗಿ ಮ್ಯಾಟರ್ ಆಗ್ತದೆ, ಮ್ಯಾಟರ್ ಹೋಗಿ ಎನರ್ಜಿ ಆಗ್ತದೆ. ಸಂಪೂರ್ಣ ನಾಶ ಅನ್ನೋದು ಇಲ್ಲ. ದ್ಯಾಟ್ ಈಸ್ ಅಟೋಮಿಕ್ ಎನರ್ಜಿ. ಅದಕ್ಕೆ ಏನಂತಾರ? ಅಣುಶಕ್ತಿ ಅಂತಾರೆ. ಇದಕ್ಕೆ ಅಟೋಮಿಕ್ ಎನರ್ಜಿ ಅಂದ್ರೆ ಏನು? ಅಣುಶಕ್ತಿ. And energy can be condensed into matter.
ಅದನ್ನ ನೀವು ನೀರು ಹೋಗಿ ಆವಿ ಮಾಡ್ಬೋದು, ಆವಿಗೆ ತಂಪ ಮಾಡಿದ್ರೆ ಅಂದ್ರೆ ನೀರು ಆಗ್ತದೆ, ನಾಶ ಅನ್ನೋದು ಇಲ್ಲ. ಆ ಇಲ್ದಂಗ ಆದ್ರೆ ಏನ ರೂಪಾಂತರ ಪ್ರಾಪ್ತಿ ಆಗ್ತದೆ ಏನ್ರಿ, ರೂಪಾಂತರ ಅಷ್ಟ ಪ್ರಾಪ್ತಿ ಆಗ್ತದೆ. ದೇರ್ಫೋರ್ ವಿ ಕೀಪ್ ಎ ರಫ್ ಕ್ಯಾಲ್ಕುಲೇಷನ್ ಬಟ್ ಅಟ್ ದಿ ಬೇಸಿಕ್ ಲೆವೆಲ್ ಎವ್ರಿಥಿಂಗ್ ಈಸ್ ಸೇಮ್. ನಮ್ ತಲೆಗೇನು ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ ಅದಾವ, ವ್ಯವಹಾರಕ್ಕೆ ಎರಡಾಗ್ಯಾವ. ಕೊಡತೋಳು ವ್ಯವಹಾರ ಆಗ್ಬೇಕಾಗೈತಿ, ಇದ್ದಂತ ಒಂದೇ ವಸ್ತುವಿನಲ್ಲಿ ವ್ಯವಹಾರ ಆಗುದಿಲ್ಲ, ಅದರಿಂದ ಎರಡಾಗಿ ತೋರಾಗುತ್ತದ. ಎರಡು ಆದ್ರೂ ಕೂಡ ಎರಡು ಒಂದೇ ರೀ, ಎರಡು ಒಂದೇ. ರೈ ಅಂದ್ರೂ ಒಂದೇ, ಪ್ರಾಣ ಅಂದ್ರೂ ಒಂದೇ. ಇದಕ್ಕೆ ಮಾಯಾ ಅನಾದ್ಯ ತಂದ್ರನ್ರಿ ಪರ ಇದೇ ಉದ್ದೇಶ. ಅದ ರೀ, ಅದಕ್ಕ ಮಾಯಾ ನೋಡ್ರಿ. ಮೂರ್ತಮ್ ಅಂಡ್ ಅಮೂರ್ತಮ್ ಆರ್ ಬೋತ್ ಒನ್ ಅಂಡ್ ದ ಸೇಮ್. ಮೂರ್ತ ಅಂದ್ರು ಅಮೂರ್ತ ಅಂದ್ರು ಎರಡು ಒಂದೇ ಅಂದ್ರೆ ಅದು ಮಾಯಾ. ರೈ ಅಂಡ್ ಪ್ರಾಣ ಆಲ್ಸೋ ಆರ್ ಎಸೆನ್ಷಿಯಲಿ ಸೇಮ್. ಕ್ಲಾಸಿಫಿಕೇಶನ್ ಈಸ್ ಫಾರ್ ಕನ್ವೀನಿಯನ್ಸ್ ಓನ್ಲಿ. ವರ್ಗೀಕರಣ ಮಾಡುವುದು ಅನುಕೂಲಕ್ಕಾಗಿ, ಏನೋ ಒಂದು ಅನುಕೂಲ ಅದ ಅದಕ್ಕೆ ವರ್ಗೀಕರಣ ಮಾಡಾಗತ್ತೆ ಅಷ್ಟೇ. ವಾಸ್ತವಿಕವಾಗಿ ಎರಡು ವಸ್ತುಗಳು ಒಂದೇ. ಗೇಟ್ ಬಾಗ್ಲ ಅಂದಂಗ, ಗೇಟ್ ಅಂದ್ರೆ ಒಂದ, ಬಾಗ್ಲ ಅಂದ್ರೆ ಒಂದ. ಗೇಟ್ ಬಾಗ್ಲ ಅಂದಂಗ ಎರಡು ಶಬ್ದ ಉಪಯೋಗ ಮಾಡ್ಯಾರ ಒಂದ ವಸ್ತುವಿಗೆ. ಅದಕ್ಕ ರವಿ ಅಂದಾರ, ಅದಕ್ಕ ಪ್ರಾಣ ಅಂದಾರ. ಅಂಡ್ ಹ್ಯಾವಿಂಗ್ ಟಾಕ್ಡ್ ಅಬೌಟ್ ದಿಸ್ ಸಿಂಬಾಲಿಕ್ ರಿಪ್ರೆಸೆಂಟೇಷನ್, ಈ ಒಂದು ಗುರುತಿನ ನಿಮ್ಗೆ ಗುರ್ತಾಗಲಿ ಅಂತ ತಿಳ್ಕೊಂಡು, ರೈ ಅಂದ್ರ ಕಣ್ಣಿಗೆ ಕಾಣೋದು, ಪ್ರಾಣ ಅಂದ್ರೆ ಕಣ್ಣಿಗೆ ಕಾಣಲಾರದು. ರೈ ಅಂತಂದ್ರೆ ಅದು ಮ್ಯಾಟರ್, ಪ್ರಾಣ ಅಂದ್ರೆ ಎನರ್ಜಿ. ಈ ರೀತಿ ವಿಶೇಷವಾಗಿ ಹೇಳಿದ್ರು ಕೂಡ, ಎರಡು ಒಂದ ಅಂತ ಹೇಳಿದ್ರು ಕೂಡ, ಉಪನಿಷತ್ ವಾಂಟ್ಸ್ ಟು ಟಾಕ್ ಅಬೌಟ್ ದಿ ಗ್ಲೋರಿ ಆಫ್ ಸೂರ್ಯ. ಸೂರ್ಯನ ಮಹಿಮೆಯನ್ನು ಹೇಳಬೇಕು ಅಂತ ಉಪನಿಷತ್ತಿಗೆ ಮನಸ್ಸಾಗೈತೆ. ವಿಚ್ ರಿಪ್ರೆಸೆಂಟ್ಸ್ ದಿ ಪ್ರಾಣ. ಆ ಸೂರ್ಯನ ಶಕ್ತಿ ಯಾವುದು ಅಂದ್ರೆ ಪ್ರಾಣ. ಅಂಡ್ ಹೌ ಸೂರ್ಯ ಭಗವಾನ್ ಹೂ ರಿಪ್ರೆಸೆಂಟ್ಸ್ ಪ್ರಾಣ ಶಕ್ತಿ ಈಸ್ ಇಂಪಾರ್ಟೆಂಟ್ ಫಾರ್ ಲಿವಿಂಗ್ ಬೀಯಿಂಗ್ಸ್. ಹೇಗೆ ಸೂರ್ಯ ಭಗವಂತ ಎಲ್ಲ ಜೀವಿಗಳಲ್ಲಿ ಪ್ರಾಣಶಕ್ತಿಯಾಗಿ ಕಾಣ್ತಾ ಇದ್ದಾನೆ, ಅವ ಎಲ್ಲ ಜೀವಿಗಳಿಗೆ ಯಾಕೆ ಅಷ್ಟು ಮಹದ ಉಪಕಾರಿಯಾಗ್ಯಾನಪ್ಪ ಅನ್ನೋದನ್ನು ಹೇಳಬೇಕಾಗೈತಿ ಉಪನಿಷತ್ತಿಗೆ. ಅಂಡ್ ಜನರಲಿ ಇನ್ ಚೆನ್ನೈ ವಿ ಹ್ಯಾವ್ ಗಾಟ್ ಓನ್ಲಿ ಹೈಯರ್ ನೆಗೆಟಿವ್ ಒಪಿನಿಯನ್ ಅಬೌಟ್ ಸೂರ್ಯ, ಬಿಕಾಸ್ ವಿ ಹ್ಯಾವ್ ಗಾಟ್ ಓನ್ಲಿ 3 ಸೀಸನ್ಸ್: ಹಾಟ್, ಹಾಟರ್ ಅಂಡ್ ಹಾಟೆಸ್ಟ್. ಅಪ್ಪ ಅವ್ರು ಇದನ್ನು ಕ್ಲಾಸ್ ನಡೆಸಿದ್ದು ಮಡ್ರಾಸ್ದಾಗ, ಚೆನ್ನೈ. ಆ ಚೆನ್ನೈದಲ್ಲಿ ನಿಮಗೆಲ್ಲ ಗೊತ್ತದ, ಅಲ್ಲಿ ನಮ್ಮಲ್ಲಿ 3 ಕಾಲಗಳು ಯಾವ್ರಿ? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಬರ್ತದ. ಅಲ್ಲಿ 3 ಕಾಲ ಇಲ್ಲ, ಅಲ್ಲಿಯೂ 3 ಕಾಲ ಅದಾವ. ಅಲ್ಲಿ ಹೆಂಗದಾವು ಕಾಲ ಅಂದ್ರ, ಬೇಸಿಗೆ ಕಾಲ ಏನ್ರಿ, ಹೆಚ್ಚು ಬೇಸಿಗೆ ಕಾಲ, ಇನ್ನಷ್ಟು ತೀವ್ರ ಹೆಚ್ಚಿಗೆ ಬೇಸಿಗೆ ಕಾಲ, ಹಿಂಗ 3 ಕಾಲ ಅದಾವ ಅಂತಾರ. ಅಂತ ಸೂರ್ಯನ ಬಗ್ಗೆ ಏನ್ ಹೇಳ್ತೀರಿ, ಅವನ ಬಗ್ಗೆ ನಮಗೆ ಹೇಳ್ಬೇಡ್ರಿ, ನಮಗೆ ಸಾಕಾಗೈತಿ ಅನ್ಬಹುದು ನೀವು ಅಂತ ಅಪ್ಪ ಅವರು ಹಾಸ್ಯ ಮಾಡಾಕತ್ತಾರ. ಮೆಡ್ರಾಸ್ ಪೀಪಲ್ ಬಹಳ ಸೂರ್ಯನ ಪ್ರಕಾಶದಿಂದ ಕಷ್ಟವನ್ನ ಅನುಭವಿಸ್ತಾರ ಅನ್ನೋದಕ್ಕೆ ಅವ್ರು ಹೇಳಾಕತ್ತಾರ. ಸೊ ದೇರ್ಫೋರ್ ವಿ ಲುಕ್ ಅಪಾನ್ ಸೂರ್ಯ, ಲುಕ್ ಡೌನ್ ಅಪಾನ್ ಸೂರ್ಯ. ಸೂರ್ಯನ ಬಗ್ಗೆ ನಮಗ ಅಷ್ಟೊಂದು ಮಹಾ ಗೌರವ ಇಲ್ಲ, ಭಾವನೆ ಚೆನ್ನೈದವ್ರಿಗಿಲ್ಲ. ನಮ್ಮ ಕನ್ನಡದವ್ರು ಹಂಗೇನಿಲ್ಲ, ನಾವು ಸೂರ್ಯನಿಗೆ ದೇವ್ರಂತ ಪೂಜೆ ಮಾಡ್ಲಿಕ್ಕೆ ಯೋಗ್ಯ ಇದೀವಿ ನಾವು ಅನಿಸ್ತದೆ. You will know the importance of sun only when you go to the place where sun comes out of once in a month or 2 months or 3 months. ಅಲ್ಲಪ್ಪ, ಚೆನ್ನೈದವ್ರಿಗೆ ಕರ್ಕೊಂಡು ಹೋಗ್ಬೇಕು ಎಲ್ಲಿ ಅಂದ್ರೆ, ಸೂರ್ಯನನ್ನ ನೋಡ್ಬೇಕು ಅಂದ್ರೆ 1 ತಿಂಗಳ, 2 ತಿಂಗಳ, 3 ತಿಂಗಳಕ್ಕಾದ್ರೂ ಬರುದಿಲ್ಲ. ಅಂತ ಪ್ರದೇಶಕ್ಕೆ ಕರ್ಕೊಂಡು ಹೋದ್ರೆ ಆ ಸೂರ್ಯ ಭಗವಂತನ ಮಹಿಮೆ ಏನನ್ನೋದು ಗೊತ್ತಾಗ್ತದೆ. ಅಲ್ಲಿ ಚಳಿ ಒಳಗೆ ಗದ ನಡಗಿದ್ರಂದ್ರೆ ಅವಾಗ ಸೂರ್ಯನ ಮಹಿಮೆ ಏನನ್ನೋದು ಗೊತ್ತಾಗ್ತದೆ. ಅದ ಮಂದಿಗೆ ಹೇಳಾಕತ್ತಾರ. ಅದಕ್ಕೆ ಸೂರ್ಯನಲ್ಲಿ ಒಂದು ಶಕ್ತಿ ಅದ, ಅದನ್ನ ಗುರ್ತಿಸ್ರಿ. ಈ ನಿಮ್ಮದು ಹೀಟ್ ಅಷ್ಟ ನೀವು ಗುರ್ತಿಸಿ ಅವನು ಹೇಳ್ಸಕ್ ಹೋಗ್ಬೇಡ್ರಿಪ್ಪ. ಪೀಪಲ್ ವಿಲ್ ಬಿ ವೇಟಿಂಗ್ ಫಾರ್ ಇಟ್, ಬಟ್ ಇನ್ ಹಿಂದೂಯಿಸಮ್ ದ ಇಂಪಾರ್ಟೆನ್ಸ್ ಆಫ್ ಸೂರ್ಯ ಭಗವಾನ್ ಫಾರ್ ದ ಹ್ಯುಮಿನಿಟಿ ಇಸ್ ವೆರಿ ಮಚ್ ಅಪ್ರಿಶಿಯೇಟೆಡ್. ಜೀವಿಗಳ ಒಂದು ಜೀವನದಲ್ಲಿ ಸೂರ್ಯ ಭಗವಂತನ ಪಾತ್ರ ಬಹಳ ಮುಖ್ಯವಾದ ಪಾತ್ರ ಅದ. ಆಹಾರವನ್ನ ಕೊಡ್ತಾನ. Therefore we take ಸೂರ್ಯ ಆಸ್ ಪ್ರತ್ಯಕ್ಷ ಈಶ್ವರ. ಅವ ಇಲ್ಲದ ಈ ಸೃಷ್ಟಿಯನ್ನು ಊಹಾ ಮಾಡಕ್ಕೂ ಆಗೋದಿಲ್ಲ. ಆದ್ರಿಂದ ಕಣ್ಣಿಗೆ ಕಾಣುವ ದೇವ್ರು ಅಂದ್ರ ಆ ಸೂರ್ಯ ಒಬ್ಬನ ನೋಡಪ್ಪ ಅಂತಾರ ಆಸ್ತಿಕ ಮಹಾಶಯರು. ವಿಸಿಬಲ್ ಗಾಡ್ ಈಸ್ ಸೂರ್ಯ. ಒಂದ್ ವೇಳೆ ಕಣ್ಣಿಗೆ ಕಾಣುವಂತ ಯಾವ್ದ್ರ ದೇವ್ರ ಇದ್ರೆ ಅವ ಸೂರ್ಯ ಭಗವಂತನ ಬಿಟ್ಟು ಬೇರೆ ದೇವ್ರು ಇಲ್ಲ ಅಂತ ಆಸ್ತಿಕ ಮಹಾಶಯರು ಅತಿಶಯೋಕ್ತಿ ಮಾಡಿ ಹೇಳ್ತಾರೆ. That is why in our culture we have to get up either during or before sunrise, because when Bhagavan is coming to bless us, you cannot lie down and snore away.
ಆದ್ದರಿಂದ ಆ ಭಗವಂತ ದೇವ್ರ ಅಂತ ಕಂಡಿದ್ರಿಂದ ನಮ್ಮ ಸಂಪ್ರದಾಯದೊಳಗ ದೇವ್ರ ಅವ ಬರೋಕ್ಕಿಂತ ಮೊದಲ ನಾವು ಎದ್ದು ಸ್ನಾನ ಮಾಡಿ ಅವಾಗ ಸ್ವಾಗತ ಮಾಡ್ಬೇಕು. ಅದು ಬಿಡ್ಕೊಂಡು ನಾವು ಹಾಸಿ ಒಳಗ ಗೊರಕೆ ಬಡಿಬಾರದು. ಅದಕ್ಕ ನಾವು ಬೇಗನೆ ಮಲಗು ಬೇಗನೆ ಹೇಳುವಂತ ನಾವು ನಮ್ಮ ರೂಢಿ ಮಾಡ್ಕೊಂಡೇವಿ ಆಸ್ತಿಕ ಮಹಾಶಯರು. ಯು ಆರ್ ಸಪೋಸ್ ಟು ಬಿ ಅಪ್ ಅಂಡ್ ಇಫ್ ಪಾಸಿಬಲ್ ವುಡ್ ಹ್ಯಾವ್ ಫಿನಿಶ್ಡ್ ದ ಬಾತ್ ಅಂಡ್ ವಿ ಶುಡ್ ಪ್ರೇ. ಸೂರ್ಯ ಬರೋಕ್ಕಿಂತ ಮೊದಲನ್ನು ನಾವು ಎಚ್ಚರಾಗಿ ಸ್ನಾನ ಸಂಧ್ಯಾ ವಂದನಾದಿ ಕಾರ್ಯಕ್ರಮಗಳನ್ನು ಮುಗಿಸಿ ಆ ಸೂರ್ಯನನ್ನ ಆಹ್ವಾನ ಮಾಡಲಿಕ್ಕೆ ನಾವು ತಯಾರಾಗಿರ್ಬೇಕು. ಸೂರ್ಯ ಸುಂದರ ಲೋಕನಾಥಂ ಅಮೃತಂ ವೇದಾಂತ ಸಾರಂ ಶಿವಂ ವಿಷ್ಣುಂ ಬ್ರಹ್ಮಂ ಶಿವಂ ಸ್ವರೂಪ ಹೃದಯಂ ಒಂದೇ ಸದಾ ಭಾಸ್ಕರಂ. ಒಂದ್ ಮಂತ್ರದ ನೋಡಿ. ಓ ಲಾರ್ಡ್, ಏನಿದ್ರ ಅರ್ಥ ಅಂದ್ರೆ, ಏ ಸೂರ್ಯ ಭಗವಂತನೇ, ಯು ಆರ್ ದ ಕಾಂಬಿನೇಷನ್ ಆಫ್ ವಿಷ್ಣು ಬ್ರಹ್ಮ ಅಂಡ್ ಶಿವ. ನೀನು ಈ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ನೀನು ಅವೆಲ್ಲರ ಮುಪ್ಪರಿಗೇನೆ ನೀನು ಸೂರ್ಯ ಭಗವಂತ ಆಗೀಯಾ. ಯು ಆರ್ ದ ಎಂಬಾಡಿಮೆಂಟ್ ಆಫ್ ಪ್ರಾಣಶಕ್ತಿ. ನೀನು ಪ್ರಾಣಶಕ್ತಿಗೆ ಅನ್ನು ಕೊಡುವಂತ ಆಧಾರಭೂತನಾಗಿದ್ದೀಯೇ. ಥ್ರೂ ಯುವರ್ ಐ ರೇಸ್ ವಿಚ್ ಆರ್ ಗಿವನ್ ಲೈಫ್ ಇಟ್ ಸೆಲ್ಫ್. ನಿನ್ನ ಸೂರ್ಯ ಕಿರಣಗಳಿಂದ ಪ್ರಾಣಿಗಳಿಗೆ ಪ್ರಾಣಶಕ್ತಿಯನ್ನು ಕೊಡುವಂತ ಸಾಮರ್ಥ್ಯವುಳ್ಳವನಾಗಿದ್ದೀಯ. ಆದ್ದರಿಂದ ಸೂರ್ಯ ಆಸ್ ಸಮಷ್ಟಿ ಪ್ರಾಣ, ಸೂರ್ಯನು ಸಮಷ್ಟಿ ಪ್ರಾಣ ದೃಷ್ಟಿಯಿಂದ ಸಮಷ್ಟಿ ಹಿರಣ್ಯ ಗರ್ಭನಾಗಿರೋದ್ರಿಂದ ಭಗವಂತ ಈಶ್ವರನ ಸಾಕ್ಷಾತ್ ಸ್ವರೂಪನೇ ನೀವಾಗಿರೋದ್ರಿಂದ ನಿನ್ನನ್ನು ನಾವು ಪ್ರಾರ್ಥಿಸುತ್ತೇವೆ. ದಟ್ ಈಸ್ ವೈ ಐ ಸೆಡ್. ಆದ್ರಿಂದ ಹೇಳ್ತಾರೆ ಪ್ರಶ್ನೆ ಉಪನಿಷತ್ ಈಸ್ ಸೂರ್ಯ ಉಪನಿಷತ್. ಅದಕ್ಕೇನ್ ಅನ್ಬೇಕಂದ್ರೆ ಪ್ರಶ್ನೆ ಉಪನಿಷತ್ ಅಂದ್ರೆ ಸೂರ್ಯನ ವರ್ಣನೆ ಮಾಡ್ಯಾರಿಲ್ಲ ಸಾಕಷ್ಟು. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರೇ ಸೂರ್ಯ ಅಂತ ಹೇಳ್ಕೊಂತ ಹೋಗ್ಯಾರ. ಅದಕ್ಕೆ ನೀವು ಹೆಂಗೂ ಅನ್ಬಹುದೇನು ಮೇಲೆ ಏನಂತ ಸೂರ್ಯ ಭಗವಾನ್ ಉಪನಿಷತ್ತು ಕರಿಬಹುದು. ಪ್ರಶ್ನೋಪನಿಷತ್ತಿಗೆ ಸೂರ್ಯ ಭಗವಾನ್ ಉಪನಿಷತ್ ಅಂತ ಕರೆದ್ರೆ ಏನ್ ತಪ್ಪಲ್ಲ. ದ ಗ್ಲೋರಿ ಆಫ್ ಸನ್ ಈಸ್ ಹೈಲೈಟೆಡ್ ಇನ್ ದಿಸ್ ಉಪನಿಷತ್. ಸೂರ್ಯ ಭಗವಂತನ ಮಹಿಮೆಯನ್ನ ಈ ಉಪನಿಷತ್ತಿನ ತುಂಬಾ ಹೇಳ್ತಾ ಹೋಗಿದ್ದಾರೆ. ಸೊ ಇನ್ ಮಂತ್ರ ನಂಬರ್ 6, 6ನೇ ಮಂತ್ರಕ್ಕೆ ಹೋಗೋಣ. ಎಷ್ಟಾಯ್ತು ಟೈಮ್? ಇನ್ನ 6 ನಿಮಿಷ ಇರಲಿ. ಅಥಾದಿತ್ಯ ಉದಯನ್ ಯತ್ ಪ್ರಾಚಿಂ ದಿಶಂ ಪ್ರವಿಶತಿ ತೇನ ಪ್ರಾಚ್ಯಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ ಯದ್ದಕ್ಷಿಣಾ ಯತ್ ಪ್ರತೀಚಿಂ ಯದುದೀಚಿಂ ಯದದೋ ಯದೂರ್ಧ್ವಂ ಯದಂತರಾದಿಶೋ ಯಸ್ಸರ್ವಂ ಪ್ರಕಾಶಯತಿ ತೇನ ಸರ್ವಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ ಅನ್ನುವಂಥ ಮಂತ್ರದ ಈ ಮಂತ್ರ ಅರ್ಥವನ್ನು ನೋಡ್ರಿ. ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ರೇಯರ್ಸ್ ಆಫ್ ಹಿಂದೂಯಿಸಮ್ ಈಸ್ ಆದಿತ್ಯ ಹೃದಯಂ. ಹಿಂದೂಗಳಲ್ಲಿ ನಾವು ಆರಾಧನೆ ಮಾಡುವಂತ ಹೇಳುವಂತ ಮಂತ್ರ ಇನ್ನೊಂದದ ಪ್ರಾರ್ಥನೆ, ಭಗವಂತನಲ್ಲಿ ಪ್ರಾರ್ಥನೆ, ಸೂರ್ಯನನ್ನು ಉದ್ದೇಶಿಸಿ ಮಾಡುವಂತಹ ಪ್ರಾರ್ಥನೆ. ಅದು ಏನ್ ಹೆಸರಪ್ಪ ಅಂತಂದ್ರೆ ಆದಿತ್ಯ ಹೃದಯಂ, ವಿಚ್ ಆಕರ್ಸ್ ಇನ್ ರಾಮಾಯಣಂ. ಎಲ್ಲಿ ಬರ್ತೈತ್ರಿ ಇದು? ರಾಮಾಯಣದಲ್ಲಿ ಆದಿತ್ಯ ಹೃದಯ ಅಂತ ಹೇಳ್ಕೊಂಡು ಸೂರ್ಯನನ್ನು ಉದ್ದೇಶಿಸಿ ಹೇಳುವಂತ ಒಂದು ಮಂತ್ರವನ್ನ ನಾವು ಪ್ರಾರ್ಥನೆ ಮಾಡ್ತೇವೆ ಹಿಂದೂಗಳು. ರಾಮ even though he is an avatar, he didn't have the sufficient power to kill ರಾವಣ. ನೋಡ್ರಿ, ರಾಮ ಅವತಾರಿ ಪುರುಷ ಇದ್ದ, ಇಲ್ಲ ಅಂತಲ್ಲ. ಅವ ಅವತಾರಿ ಪುರುಷ ಆದ್ರೂ ಕೂಡ ಆ ರಾವಣನ ನಾಶ ಮಾಡುವಂತ ಶಕ್ತಿ ಅವನಲ್ಲಿ ಇರಲಿಲ್ಲ. And when he was at loss, he prayed. ಋಷಿ ಅಗಸ್ತ್ಯ came and taught him. ಅವಾಗ ಅವ ಏನ್ ಮಾಡಿದ? ಆ ಒಂದು ವಿಶೇಷ ಸಾಮರ್ಥ್ಯ ಬೇಕಂತಂದಾಗ ಅಗಸ್ತ್ಯ ಋಷಿಗಳಿಗೆ ಕಲಿತಾನ, ಪ್ರಾರ್ಥನೆ ಮಾಡ್ತಾನ. ಅಗಸ್ತ್ಯ ಋಷಿಗಳು ಬಂದು ಅವನಿಗೆ ಕಲಿಸ್ಕೊಡ್ತಾರೆ, ಆದಿತ್ಯ ಹೃದಯ ಮಂತ್ರವನ್ನು ಹೇಳಿಕೊಡ್ತಾರೆ. ಯಾರಿಗೆ? ರಾಮನಿಗೆ. ಯಾವನು? ವಿಷ್ಣುವಿನ ಸಾಕ್ಷಾತ್ ಅವತಾರನು. ಅವನಿಗೆ ಅಗಸ್ತ್ಯ ಋಷಿಗಳು ಬಂದು ಈ ಆದಿತ್ಯ ಹೃದಯ ಮಂತ್ರವನ್ನು ಹೇಳಿಕೊಡ್ತಾರೆ. And if you see Aditya Hridayam, there Surya Bhagavan is glorified as both Nirguna and Ishvara as well. ಆ ಆದಿತ್ಯ ಹೃದಯ ಮಂತ್ರವನ್ನು ನೋಡ್ರಿ. ಆ ಮಂತ್ರದಲ್ಲಿ ಅಲ್ಲೇ ಸೂರ್ಯನಿಗೆ ನಿರ್ಗುಣ ಸ್ವರೂಪದಿಂದಾಗಲಿ ಸಗುಣ ಸ್ವರೂಪದಿಂದಾಗಲಿ ವರ್ಣನೆ ಮಾಡಲಾಗಿದೆ. And so he is glorified as both Nirguna Brahman as well as Saguna Brahman. ಹಿಂಗ ಕೆಲವೊಂದು ಪದ್ಯಗಳಲ್ಲಿ ಸಗುಣ ತತ್ವ ಮತ್ತೆ ನಿರ್ಗುಣ ತತ್ವ ಇದ್ದಾಗ ನೀವೇನ್ ತಿಳ್ಕೋಬೇಕು ಅಂದ್ರೆ, ನಿರ್ಗುಣ ತತ್ವ ಏನದಲ್ಲ ಅದು ಯಥಾರ್ಥದ, ಸಗುಣ ತತ್ವ ಏನದ ಅದು ಆರೋಪಿತ ತತ್ವ ಅದ ಅಂತ ತಿಳ್ಕೊಳ್ರಿ. ಅಂದ್ರೆ ರಾಮಗ ದಶರಥ ಪುತ್ರ ಅಂತಂದ್ರ ಆರೋಪಿತ ತತ್ವ, ರಾಮಗ ಸೀತಾಪತಿ ಅಂದ್ರ ಅದು ಆರೋಪಿತ ತತ್ವ, ರಾಮಗ ಸಚ್ಚಿದಾನಂದ ಅಂದ್ರೆ ಅದು ಅನಾರೋಪಿತ ತತ್ವ ಅಂತ ತಿಳ್ಕೊಬೇಕು.
ಈ ಪ್ರಾರ್ಥನೆ ಒಳಗ ಕವಿಗಳು ಏನ್ ಮಾಡ್ತಾರ, ಎರಡು ಕೂಡಿಸ್ತಾವ. ಆರೋಪಿತ ತತ್ವ ಇರ್ತಾವ, ಅನಾರೋಪಿತ ತತ್ವ ಇರ್ತಾವೆ. ಆ ಆರೋಪಿತ ತತ್ವಕ್ಕೆ ಮಳ್ಳಾಗಕ್ ಹೋಗ್ಬೇಡ್ರಿ. ನಾಮರೂಪಗಳಿರ್ತಾವ, ಅಲ್ಲಿ ವರ್ಣನೆ ಇರ್ತದೆ, ಪವಾಡ ಇರ್ತದೆ, ಜಾದೂಗಳು ಇರ್ತಾವ, ಚಮತ್ಕಾರ ಇರ್ತಾವ. ಆ ಚಮತ್ಕಾರಕ್ಕೆ ಮಳ್ಳಾಗಕ್ ಹೋಗ್ಬೇಡ್ರಿ. ಅವೆಲ್ಲ ಆರೋಪಿತ ತತ್ವಗಳು. ಏನ್ರಿ, ನಮ್ಮ ಮಂದಿ ಅವನ್ನ ನೋಡ್ತಾರ, ಆರೋಪಿತ ತತ್ವದಾಗ ನೋಡ್ತಾರ. ಅವ ಏನ್ರ ಜಾದೂ ಮಾಡ್ಬೇಕು, ಬಡತನ ತೆಗೆದಿರ್ಬೇಕು, ಮನ್ಯಾಗಿನ ಆಗಲಾರ ಕೆಲಸ ಆಗಿರ್ಬೇಕು ಅಂದ್ರೆ ದೇವ್ರ ಅದಾನ ಅಂತ. ಹಂಗಲ್ಲ ಅದು. Therefore we took upon Surya as one of the devata also. ಸೂರ್ಯನಿಗೂ ಕೂಡ ಆ ದೇವತೆಗಳಲ್ಲಿ ಒಬ್ಬ ದೇವತೆ. We look upon Surya as ಸಮಷ್ಟಿ ಈಶ್ವರ. ಸಮಷ್ಟಿ ಈಶ್ವರನ ಸ್ವರೂಪದಲ್ಲಿ ನಾನು ಸೂರ್ಯ ಭಗವಂತನನ್ನ ನೋಡುತ್ತೇವೆ. ಅಂಡ್ ಆಲ್ಸೋ ವಿ ಲುಕ್ ಅಪಾನ್ ಹಿಮ್ ಆಸ್ ನಿರ್ಗುಣ ಬ್ರಹ್ಮನ್ ಆಲ್ಸೋ. ನಿರ್ಗುಣ ನಿರಾಕಾರವಾದ ಬ್ರಹ್ಮ ಸ್ವರೂಪನು ಕೂಡ ಆ ಸೂರ್ಯನಲ್ಲಿ ನಾವು ನೋಡ್ತೇವೆ. Thus ಆದಿತ್ಯ ಹೃದಯಂ ಗೇವ್ ರಾಮ ದ ಪವರ್ ಟು ಡಿಸ್ಟ್ರಾಯ್ ರಾವಣ. ಅಂದ್ರೆ ಆ ಆದಿತ್ಯ ಹೃದಯ ಅನ್ನುವಂತ ಏನು ಮಂತ್ರದ ಆ ಪ್ರಾರ್ಥನೆ ಏನ್ ಮಾಡ್ತು ಅಂದ್ರೆ ಅವತಾರಿ ಪುರುಷನಾದ ರಾಮನಿಗೆ ಆ ರಾವಣನ ನಾಶ ಮಾಡುವಂತ ಶಕ್ತಿಯನ್ನು ಅನುಗ್ರಹ ಮಾಡ್ತು. And therefore if Rama himself has gathered energy from Aditya Hridayam, we can also gather the energy to confront so many Ravanas. ನೋಡ್ರಿ, ಅಲ್ಲಿ ಒಬ್ಬ ರಾವಣ ಇದ್ದ, ಅಲ್ಲಿ ಅವತಾರಿ ಪುರುಷ ಇದ್ದ. ಅಂತ ಅವತಾರಿ ಪುರುಷರಾದ ರಾಮನೇ ಆದಿತ್ಯ ಹೃದಯದ ಸಹಾಯ ತಗೊಂಡು ಅಲ್ಲಿ ಒಬ್ಬ ರಾವಣನ ಕೊಂದ. ಈಗ ನಮ್ಮ ಜೀವನದಾಗ ಎಷ್ಟು ಮಂದಿ ರಾವಣರದಾರ? ಮನಿಗಿದಾರ್ರಿ. ನಮ್ಮ ಜೀವನದಾಗ ಅಲ್ಲ, ನಮ್ಮ ಜೀವನದಾಗ ಎಷ್ಟು ಮಂದಿ ಅದಾರ ಅಂದ್ರೆ ಬಹಳ ಮಂದಿ. ಏನದ, ಪ್ರತಿಯೊಂದು ರಾವಣನ ಸ್ವರೂಪನ ಐತಿ. ನಮಗ್ ಬರುವಂತ ಸನ್ನಿವೇಶಗಳು ರಾವಣನ ಸ್ವರೂಪನ ಅದಾವ. ಆ ರಾವಣನ ಸ್ವರೂಪವನ್ನ ಎದುರಿಸ್ಬೇಕಂದ್ರೆ ನಾವು ಕೂಡ ಏನ್ ಮಾಡ್ಬೇಕು ಅಂದ್ರೆ ಆದಿತ್ಯ ಹೃದಯವನ್ನ ಪ್ರಾರ್ಥನೆ ಮಾಡಬೇಕು. ನಾವು ಸೋ ಮೆನಿ ಆರ್ ದೇರ್. ಎವ್ರಿ ಟ್ರಾನ್ಸಾಕ್ಷನ್ ರಿಕ್ವೈರ್ಸ್ ಲಾಟ್ ಆಫ್ ಎನರ್ಜಿ. ಎವ್ರಿ ಮಾರ್ನಿಂಗ್ ಬೆಸ್ಟ್ ಪ್ರೇಯರ್ ಇಸ್ ಆದಿತ್ಯ ಹೃದಯ. ದಿನ ಮುಗಿಸ್ಬೇಕಂದ್ರೆ ಅನೇಕ ಸಮಸ್ಯೆಗಳು. ಯಾವ ಟೈಮಿಗೆ ಯಾವ SMS ಬರ್ತೈತೆ ಗೊತ್ತಿಲ್ಲ, ಯಾವ ಫೋನ್ ಬರ್ತೈತೆ ಗೊತ್ತಿಲ್ಲ. ಆ ಫೋನ್ ಫೋನ್ ಎತ್ತಿದ್ವಿ ಅಂದ್ರೆ ನಮ್ಮ ಅಕೌಂಟ್ನಾಗ ರೊಕ್ಕ ಎಲ್ಲಿ ಹೋಗ್ತೈತೆ ಗೊತ್ತಾಗಂಗಿಲ್ಲ. ಇವರೆಲ್ಲ ರಾವಣನಲ್ದ ಮತ್ತೆ ಯಾರು? ರಾವಣರ ಒಂದು ಉದಾಹರಣೆ. ಮೈಯೆಲ್ಲ ಕಣ್ಣಾಗಿರ್ಬೇಕು. OTP ಯಾರಿಗೆ ಕೊಡ್ಬೇಕು, ಯಾರಿಗೆ ಕೊಡಬಾರ್ದು, ಕೊಡ್ಲೇಬಾರ್ದು, ಯಾರಿಗೆ ಎಲ್ಲ ಗೊತ್ತಿರಬೇಕು. ನಮ್ಮಲ್ಲಿ ಬರ್ತಕ್ಕಂತ ವೃತ್ತಿಗಳೆಲ್ಲಾನು ರಾವಣನ ಸ್ವರೂಪನೇ ಇರ್ತದೆ. ಎಲ್ಲ ವೃತ್ತಿಗಳು ರಾವಣನ ಸ್ವರೂಪನ ಅದ. ಒಂದು ಟಿವಿ ನೋಡಿದ್ರೆ 100 ಮಂದಿ ರಾವಣನ ಉತ್ಪತ್ತಿ ಆಕಾರ. ಕಾಮಾಕಾರ, ಕ್ರೋಧಾಕಾರ, ಲೋಭಾಕಾರ, ಮತ್ಸರಾಕಾರ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಇವ್ರು 6 ಮಂದಿ ರಾವಣರ. ರಾಗ, ದ್ವೇಷ, ಇವರು ರಾವಣರ. ಓನ್ಲಿ ಒಂದು ಶ್ಲೋಕ ಬರೀ ಆದಿತ್ಯ ಹೃದಯ ಮಾಡಿದ್ರೆ ಎಲ್ಲ ರಾವಣರ ನಾಶ ಮಾಡುವಂತ ಶಕ್ತಿ ನಮಗ್ ಬರ್ತೈತೆ ಅಂದ್ರೆ ನಾವ್ಯಾಕೆ ಆದಿತ್ಯ ಹೃದಯವನ್ನ ಉಪಾಸನೆ ಮಾಡಬಾರದು? ಅಂಡ್ ಇಟ್ ವಿಲ್ ಟೇಕ್ 5 to 10 minutes ಓನ್ಲಿ ಇನ್ ಎ ಡೇ. ಒಂದ್ ದಿವ್ಸಕ್ಕೆ 5 ರಿಂದ 10 ನಿಮಿಷ ಕಳೆದ್ರೆ ಸಾಕು. ಸೊ ದ ಬಾಯ್ಸ್ ಯೂಸ್ ಟು ಡೂ ಸಂಧ್ಯಾ ವಂದನಂ ಇನ್ ದ ಓಲ್ಡನ್ ಡೇಸ್. ಏನ್ರಿ, ಉಪನಯನ ಸಂಸ್ಕಾರ ಆತು ಅಂದ್ರ ಆ ಪ್ರತಿಯೊಂದು ವಿದ್ಯಾರ್ಥಿಗಳು ಉಪನಯನ ಆದವ್ರೆಲ್ಲರೂ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಸಂಧ್ಯಾ ವಂದನೆ ಮಾಡ್ಬೇಕಾಗಿತ್ತು. ದಿವ್ಸಕ್ಕೆ 3 ಸಲ ಪ್ರಾರ್ಥನೆ ಮಾಡ್ಬೇಕು. ಸೂರ್ಯೋದಯ, ಮಧ್ಯಾಹ್ನ, ಸೂರ್ಯಾಸ್ತ ಕಾಲದಲ್ಲಿ, ಸಂಧ್ಯಾದಲ್ಲಿ 2 ಸಮಯಗಳು ಕೂಡುವಂತ ಸಂಧ್ಯಾ ಅಂತಾರ ಅದಕ್ಕೆ. ಆ ಸಂಧ್ಯಾ ಸಮಯದಲ್ಲಿ ಏನ್ ಮಾಡ್ಬೇಕಾಗಿತ್ತು? ಅವರು ವಂದನೆ ಮಾಡ್ಬೇಕಾಗಿತ್ತು. ಸಂಧ್ಯಾ ವಂದನೆ ಅಂತಂತಾರೆ. ಅಲ್ಲಿ ಏನ್ ಮಾಡ್ತಾರ ಅವರು? ಆದಿತ್ಯ ಹೃದಯವನ್ನ ಪಠಣ ಮಾಡ್ತಾರೆ. ನಾವು ನೋಬಡಿ ನೋಸ್ ವಾಟ್ ಈಸ್ ಸಂಧ್ಯಾ ವಂದನಂ. ಇವತ್ತಿನ ಕಾಲದಾಗ ಯಾರಿಗೂ ಗೊತ್ತಿಲ್ಲ, ಬ್ರಾಹ್ಮಣರಿಗೆ ಗೊತ್ತಿಲ್ಲ, ಉಳಿದವಂತ ಸುದ್ದಿ ಬಿಡ್ರಿ. ಯಾಕಂದ್ರೆ ಅವ್ರಿಗೆ ಪಾಪ ಅದರ ಸಂಸ್ಕಾರ ಗೊತ್ತಿಲ್ಲ. ಇಫ್ ಒನ್ ಸಂಧ್ಯಾವಂದನ ಅಂತ ಅಂತಾರ ಅಷ್ಟೇ ರೀ. ಹಾನ್ರಿ, ಅದ ಅರ್ಥ ಗೊತ್ತಿಲ್ರಿ. ಅದ ರೀ. ಇಫ್ ಒನ್ ಡಸಂಟ್ ನೋ ದ ಸಂಧ್ಯಾ ವಂದನಂ, ಆದಿತ್ಯ ಹೃದಯಂ ಈಸ್ ಬ್ಯೂಟಿಫುಲ್ ರಿಪ್ಲೇಸ್ಮೆಂಟ್. ಒಂದ್ ವೇಳೆ ಸಂಧ್ಯಾ ವಂದನದಾಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆದಿತ್ಯ ಹೃದಯ ಮಾಡ್ರಿ. which can be done by all the people universally because Surya Bhagavan is very great. ಆ ಸಂಧ್ಯಾ ವಂದನೆ ಅಂದ್ರೆ 3 ಅಳಿ ಜನವಾರ ದೀಕ್ಷೆ ಆಗಿ ಗುರುವಿನಿಂದ ದೀಕ್ಷಾ ಪಡೆದವರು ಅದು ಮಾಡುವಂತ ಕಾರ್ಯ. ಬಿಡ್ರಿ, ಸಂಧ್ಯಾ ವಂದನೆ ಬಿಡ್ರಿ. ಈ ಆದಿತ್ಯ ಹೃದಯ ಮಾಡಕ್ಕೆ ಯಾವುದು ಬೇಕಾಗಿಲ್ಲ. 3 ಅಳಿ ಜನವಾರನೂ ಬೇಕಾಗಿಲ್ಲ, ಯಾವ ಸಂಸ್ಕಾರ ಬೇಕಾಗಿಲ್ಲ. ನಾನ್ ಬ್ರಾಹ್ಮಿಣ್ಸು ಕೂಡ ಆದಿತ್ಯ ಹೃದಯವನ್ನ ಹೇಳಬಹುದು. ಮಾಡ್ರಿ. ವಾಟ್ ಈಸ್ ದ ಸೋರ್ಸ್ ಫಾರ್ ದಿ ಇನ್ಫಾರ್ಮೇಶನ್?
ಅಂದ್ರೆ ಇದಕ್ಕೆ ನಿಮಗೆ ಎಲ್ಲಿ ಸಿಕ್ತು ಆಧಾರ? ಎಲ್ಲಿ ಸಿಕ್ತಪ್ಪ ಅಂದ್ರೆ ವಿ ಹ್ಯಾವ್ ಗಾಟ್ ದಿಸ್ ಪ್ರಶ್ನೋಪನಿಷತ್. ಅದಕ್ಕೆ ಆಧಾರ ಎಲ್ಲೈತಿ ಅಂದ್ರೆ ಪ್ರಶ್ನೋಪನಿಷತ್ನಲ್ಲಿ ಆಧಾರ ಅದ. ನಾವು ಕಪೋಲ ಕಲ್ಪಿತವಾಗಿ ಹೇಳೋದಲ್ಲ. And in Yajurveda, there is an exhaustive chapter which is dealing with the glory of Surya Bhagavan called Aruna Prashne. ಯಜುರ್ವೇದದಲ್ಲಿ ಅರುಣ ಪ್ರಶ್ನೆ ಅಂತ ಒಂದು ಭಾಗ ಬರ್ತದೆ. ಆ ಭಾಗದಲ್ಲಿ ಸೂರ್ಯನನ್ನ ಯಾಕೆ ಆರಾಧನೆ ಮಾಡಬೇಕು ಅನ್ನೋದನ್ನ ವಿಸ್ತಾರವಾಗಿ ಯಜುರ್ವೇದ ಹೇಳ್ತದೆ. ಆ ಭಾಗಕ್ಕ ಅರುಣ ಪ್ರಶ್ನೆ ಅಂತ ಕರೀತಾರೆ. ಮೆನಿ ಪೀಪಲ್ ಡೂ ದ್ಯಾಟ್ ರೆಗ್ಯುಲರ್ಲಿ. ಬಹಳ ಮಂದಿ ಇದನ್ನ ದಿನನಿತ್ಯ ಮಾಡ್ತಾರೆ, ಗೊತ್ತಿದ್ದವು. ಸೂರ್ಯ ನಮಸ್ಕಾರ ಮಂತ್ರ, ಅದಕ್ಕೆ ಸೂರ್ಯ ನಮಸ್ಕಾರ ಮಂತ್ರವನ್ನು ಅಂತಾರೆ. ದಸ್ ಸೂರ್ಯ ಇಸ್ ಎ ವೆರಿ ಇಂಪಾರ್ಟೆಂಟ್ ಫೋರ್ಸ್ ಪ್ರಿನ್ಸಿಪಲ್. ಆದ್ದರಿಂದ ಸೂರ್ಯ ನಮ್ಮ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನ ಮಾಡ್ತಾನೆ. ಯಾವ ಸೂರ್ಯ ಇವ? ಯಾರ್ರಿ ಇವ? ಸೂರ್ಯ ಯಾರು? ಪ್ರಾಣ. ಪ್ರಾಣ ಅಂತ ಏನು ಹೇಳ್ತಾರಲ್ಲ ಆ ಮಿಥುನದಾಗ, ಆ ಪ್ರಾಣವೇ ಈ ಸೂರ್ಯ. Now the Upanishad says, Atha Aditya Udayan. ಐದು ನೋಡ್ರಿ ಶಬ್ದ ಶ್ಲೋಕಗಳನ್ನು ನೋಡ್ರಿ. So in the early morning when Surya Bhagavan rises in the horizon and Pashchima Disham Pravishtati, the rays of the sun reach the Prachi, the eastern direction. ಬೆಳಗಿನ ಹೊತ್ತು ಸೂರ್ಯೋದಯ ಕಾಲದಲ್ಲಿ ಸೂರ್ಯನ ಕಿರಣಗಳು ಪಶ್ಚಿಮ ಕಡೆ ಬೀಳ್ತಾವ. ಸೂರ್ಯನ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿ ಕಡೆ ಬೀಳ್ತಾವ. ಸೂರ್ಯಾಸ್ತ ಆಗುವಾಗ ಸೂರ್ಯನ ಕಿರಣಗಳು ಯಾವ ದಿಕ್ಕಿಗೆ ಬೀಳ್ತಾವ್ರಿ? ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಬೀಳ್ತಾವ. ವಾಟ್ ಡಸ್ ದಿ ರೇಸ್ ಡೂ? ಈ ಸೂರ್ಯ ಕಿರಣಗಳು ಏನು ಮಾಡ್ತಾವೆ? ಇಟ್ ಎಂಬ್ರಾಸಸ್ ಅಂಡ್ ಎನ್ವೆಲಪ್ಸ್ ಆಲ್ ದ ಲಿವಿಂಗ್ ಬೀಯಿಂಗ್ಸ್ ಹೂ ಆರ್ ಅಪ್ ಅಂಡ್ ಅಬೌಟ್ ಟು ವೆಲ್ಕಮ್ ದ ರೇಸ್ ಆಫ್ ದ ಸನ್. ಅವು ಏನ್ ಮಾಡ್ತಾವ? ಸೂರ್ಯ ಕಿರಣಗಳು ಈ ಎಲ್ಲ ಜೀವಿಗಳನ್ನ ಯಾರು ಎದ್ದಾರಲ್ಲ ಅವುಗಳನ್ನ ಅಪ್ಕೋತಾವವು. ಎದ್ದವ್ರಿಗೆ ಅಷ್ಟ ಅಪ್ಕೋತಾವ ಅಂತ ನೋಡ್ರಿ. ಹೂ ಆರ್ ಅಪ್ ಅಂಡ್ ಅಬೌಟ್ ಟು ವೆಲ್ಕಮ್ ದ ರೇಸ್ ಆಫ್ ದ ಸನ್. ಯಾರು ಅವನ ಸೂರ್ಯ ಕಿರಣಗಳನ್ನ ಸ್ವಾಗತ ಮಾಡ್ತಾರ ಆ ಸೂರ್ಯ ಕಿರಣಗಳನ್ನ ಅವ್ರನ್ನ ಅಪ್ಕೋತಾವ. when the solar rays reach the person, ಯಾವಾಗ ಈ ಸೂರ್ಯ ಕಿರಣಗಳು ಆ ಮನುಷ್ಯರನ್ನ ಅವು ತಲುಪ್ತಾವೋ, ಆಲ್ ದ ಲಿವಿಂಗ್ ಬೀಯಿಂಗ್ಸ್ ಆರ್ ಕಾಲ್ಡ್ ಪ್ರಾಣಿ. ಆ ಪ್ರಾಣ ಶಕ್ತಿ ಅವ್ರಿಗೆ ಮುಟ್ತು ಅಂದಾಗ ಅವಾಗ ಏನಂತಾರ? ಅವುಗಳ ಪ್ರಾಣಿ ಅಂತ ಅನಿಸ್ಕೋತಾವ. ದೇ ಆಲ್ರೆಡಿ ಹ್ಯಾವ್ ಪ್ರಾಣಮಯ ಕೋಶ ಇನ್ಸೈಡ್. ಆ ಪ್ರಾಣಿಗಳಿಗೆ ಪ್ರಾಣಮಯ ಕೋಶ ಒಳಗೈತಿ. ಇಟ್ ಎನ್ವಲಪ್ಸ್ ದ ಪ್ರಾಣಮಯ ಕೋಶ ಅಂಡ್ ನರಿಶಸ್ ದ ಪ್ರಾಣ ಶಕ್ತಿ. ಏನ್ರಿ? ಅಲ್ಲಿ ಪ್ರಾಣಮಯ ಕೋಶದ, ಅಲ್ಲಿ ಪ್ರಾಣಮಯ ಶಕ್ತಿ ಅದ. ದಟ್ ಇಸ್ ಸೆಡ್ ಹಿಯರ್ ಸರ್ವಾನ್ ಪ್ರಾಣಾನ್. ಪ್ರಾಣ ಮೀನ್ಸ್ ಆಲ್ ದಿ ಪ್ರಾಣೀಸ್ with pranamaya kosha rasmisu sannidhatte. It takes its rays, it embraces and envelops its inner rays. ಆ ಸೂರ್ಯ ಕಿರಣಗಳಲ್ಲಿ ಆ ಪ್ರಾಣ ಶಕ್ತಿ ಏನ್ ಮಾಡ್ತದ? ಪ್ರವೇಶ ಆಗ್ತದೆ, ಪ್ರಾಣಮಯ ಕೋಶದಲ್ಲಿ ಸೇರ್ತದೆ. ಅಂಡ್ ದೆನ್ ಇಟ್ ನರಿಶಸ್ ದಿ ಪ್ರಾಣ ಶಕ್ತಿ. ಆ ಶರೀರದಲ್ಲಿ ಇದ್ದಂತಹ ಆ ಪ್ರಾಣಮಯ ಕೋಶದಲ್ಲಿ ಪ್ರಾಣ ಶಕ್ತಿಯನ್ನ ಸಂಚಾರ ಮಾಡ್ತದೆ. The entire health is dependent on ಪ್ರಾಣ ಶಕ್ತಿ only. ನಮ್ಮ ಎಲ್ಲರ ಆರೋಗ್ಯ ಆ ಪ್ರಾಣ ಶಕ್ತಿಯನ್ನು ಅವಲಂಬಿಸಿಕೊಂಡದ. ನಾವು ಪ್ರಾಣಿಕ್ ಎನರ್ಜಿ ಹೀಲಿಂಗ್, ರೇಕಿ ಅಂಡ್ ಆಲ್ ಆರ್ ಬಹಳ ಮಂದಿ ಇದು ಮಾಡಕತ್ತಾರ. ಈಗ ಪ್ರಾಣಿಕ್ ಎನರ್ಜಿ ಅಂತಾರ, ರೇಕಿ ಅಂತಾರ. ಅವೆಲ್ಲ ಏನಪ್ಪಾ ಅಂತಂದ್ರೆ ಈ ಪ್ರಾಣ ಶಕ್ತಿ ಕೆಲಸನೇ ಅದು. ವಾಟ್ ಈಸ್ ದಟ್ ಪ್ರಿನ್ಸಿಪಲ್? ಏನಂತ ತತ್ವ ಅಂದ್ರೆ ಡ್ರಾ ಎನರ್ಜಿ ಫ್ರಮ್ ಸೂರ್ಯ ಅಂಡ್ ಲರ್ನ್ ಟು ಹ್ಯಾಂಡ್ ಓವರ್ ಟು ದ ಸಿಕ್ ಪೀಪಲ್. ಸೂರ್ಯನಿಂದ ಆ ಸೂರ್ಯ ಪ್ರಕಾಶವನ್ನು ತೆಗೆದುಕೊಳ್ಳುವುದು. ಆ ನಂತರ ಯಾರು ರೋಗಿಗಳಿರ್ತಾರ ಆ ರೋಗಿಗಳಲ್ಲಿ ಅದನ್ನ ಪ್ರಖರವಾಗಿ ಅದನ್ನ ಬೆಳೆಸುದು. ಸೊ ವಾಟ್ ದೇ ಡೂ ಈಸ್ ದೇ ಟ್ರೈನ್ ದೆಮ್ಸೆಲ್ವ್ಸ್ ಟು ಬಿ ಪೈಪ್ಲೈನ್. ಅಂದ್ರೆ ರೇಖೆ ಮಾಡೋರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಸೂರ್ಯ ಭಗವಂತನ ಇದ್ದಂತಹ ಶಕ್ತಿಯನ್ನು ತೆಗೆದುಕೊಂಡು ರೋಗಿಗಳಲ್ಲಿ ಕಳಿಸುವಂತ ಅದು ಒಂದು ಪೈಪ್ಲೈನ್ ಕೆಲಸ ಮಾಡ್ತಾರ. ಒಂದು ಟ್ರಾನ್ಸ್ಪೋರ್ಟ್ ವ್ಯವಹಾರ ಮಾಡ್ದಂಗೆ ಮಾಡ್ತಾರ ಅವರು. ದೇ ಡೋಂಟ್ ಹ್ಯಾವ್ ಪ್ರಾಣಿಕ್ ಎನರ್ಜಿ. ಇಫ್ ದೇ ಗಿವ್ ದೇ ವಿಲ್ ಬಿಕಮ್ ಎಂಟಿ. What they are supposed to do is draw it from Surya Bhagavan by meditating and distribute to the people who need, and with that the health is set right. ಮತ್ತೆ ಅವ್ರಿಗೆ ಬೇಕು ಪ್ರಾಣ ಬೇಡ ಅಂದ್ರೆ ಅವ್ರಿಗೂ ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಾರ? ತಮ್ಮ ಪ್ರಾಣವನ್ನು ಇಟ್ಕೋತಾರ. ಅವ್ರಿಗೆ ಕೊಡಬೇಕಾದ ಆ ರೋಗಿಗಳಿಗೆ ಕೊಡಬೇಕಾದಂತಹ ಪ್ರಾಣಿಕ್ ಹೀಲಿಂಗ್ ಅನ್ನ ಸೂರ್ಯ ಭಗವಂತನಿಂದ ತೆಗೆದುಕೊಂಡು ಅವರು ಇವ್ರಿಗೆ ಆ ರೋಗಿಗಳಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನಂತಾರ? ರೇಖಿ ಅಂತಂತಾರ ನೋಡ್ರಿ.
ಸೊ ದ ಎಂಟೈರ್ ಪ್ರಾಣಿಕ್ ಹೀಲಿಂಗ್ ಅಂಡ್ ದ ರೇಖಿ ಈಸ್ ಬೇಸ್ಡ್ ಆನ್ ಸೂರ್ಯ. ಈ ಪ್ರಾಣಿಕ್ ಹೀಲಿಂಗ್ ಅಂತಾರ ಅದಕ್ಕೆ ಏನ್ರಿ, ಇದೆಲ್ಲ ರೇಖಿ ಅನ್ನೋದು ಏನದ, ಇದು ಸೂರ್ಯ ಭಗವಂತನ ಮ್ಯಾಗ ಅವಲಂಬಿಸಿಕೊಂಡಿದ್ದದ. ಅಂಡ್ ದ ಸೋಲಾರ್ ಪವರ್ ಅಂಡ್ ನಾಟ್ ಓನ್ಲಿ ಇನ್ ದ ಈಸ್ಟರ್ನ್ ಡೈರೆಕ್ಷನ್ ಆರ್ ಯದ್ ದಕ್ಷಿಣಂ, ಇನ್ ದ ಸದರ್ನ್ ಡೈರೆಕ್ಷನ್ ವೆರೆವರ್ ಪ್ರಾಣಿ ಇಸ್ ದೇರ್. ಸೊ ಪ್ರಾಟಿಸಿಸಮ್ ವೆಸ್ಟರ್ನ್ ಡೈರೆಕ್ಷನ್, Buddhism northern direction, although downward direction, down under. Cricket match is going to be on down under, lot of energy is required, and up above the northern one, Norway, and that side also, all the portions, the solar energy envelope. ಸೂರ್ಯನ ಕಿರಣಗಳು ಎಲ್ಲಾ ದಿಕ್ಕಿಗೂ ಪಸರಿಸ್ತಾವ. ಸೂರ್ಯ ದಿಕ್ಕ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ ಎಲ್ಲಾ ದಿಕ್ಕಗಳಿಗೆ ಪಸರಿಸಿ ಅಲ್ಲಿದ್ದಂತಹ ಏನ್ ಮಾಡ್ತಾರೆ, ಅವಾಗ ಆ ಶಕ್ತಿಯನ್ನ ಅದು ಕೊಡ್ತದೆ, ಜೀವಿಗಳಿಗೆ ಆ ಶಕ್ತಿಯನ್ನ ಕೊಡ್ತದೆ. ಅಂಡ್ ಥ್ರೂ ದ್ಯಾಟ್ ಸರ್ವಂ ಪ್ರಕಾಶಯತಿ, ಆ ಕಿರಣಗಳ ಮೂಲಕ ಪ್ರತಿಯೊಂದನ್ನು ಕೂಡ ಬೆಳಗಲ್ಪಡುತ್ತದೆ. ನಾಟ್ ಓನ್ಲಿ ಹ್ಯಾಸ್ ಅನ್ ಇಟ್ ಇಲ್ಯುಮಿನೇಟೆಡ್ ಬೈ ಗಿವಿಂಗ್ ದ ಲೈಟ್ ಬಟ್ ಆಲ್ಸೋ ಎನರ್ಜೈಸಸ್. ಅವಾಗರೆ ಬೆಳಕಷ್ಟ ಕೊಡುವುದಿಲ್ಲ, ಪ್ರಾಣ ಶಕ್ತಿಯನ್ನ ಕೊಟ್ಟು ಅವನ್ನ ಆ ಶಕ್ತಿಯ ಕೇಂದ್ರಗಳನ್ನಾಗಿ ಮಾಡ್ತಾರೆ. ಬೈ ಗಿವಿಂಗ್ ಪ್ರಾಣಶಕ್ತಿ, ಸರ್ವಾನ್ ಪ್ರಾಣಾನ್ ರಶ್ಮಿತು ಸನ್ನಿಧತ್ತೆ. ಸೊ ದಿಸ್ ಸೂರ್ಯ ಭಗವಾನ್ ರಿಪ್ರೆಸೆಂಟ್ ದಿ ಪ್ರಾಣ ವಿಚ್ ಇಸ್ ಎ ಪೇರ್ ಕ್ರಿಯೇಟೆಡ್ ಬೈ ಪ್ರಜಾಪತಿ. ಅಂದ್ರೆ ಸೂರ್ಯ ಭಗವಂತನಿಂದ ಆ ಜೀವಿಗಳಿಗೆ ಪ್ರಾಣಶಕ್ತಿ ಏನಾಗ್ತದೆ, ಸಂಚಾರ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಮುಂದಿನ 7ನೇ ಮಂತ್ರದ ವಿಷಯವನ್ನ ಮತ್ತು ನಾಳಿನ ದಿವಸ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ನನ್ನ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.